16ನೇ ಅಧ್ಯಾಯವನ್ನ ತೆಗೆದುಕೊಳ್ಳೋಣ. 16ನೇ ಅಧ್ಯಾಯ 1ರಿಂದ 12ನೇ ವಾಕ್ಯದವರೆಗೂ. ಯೆಹೋವನು ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲನ ಅರಸನಾಗುವುದಕ್ಕೆ ಅಯೋಗ್ಯನೆಂದು ತಳ್ಳಿ ಬಿಟ್ಟೆನಲ್ಲ. ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನಾದ ಇಸಾಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಅದಕ್ಕೆ ಸಾಮುವೇಲನು, ನಾನು ಹೋಗುವುದು ಹೇಗೆ? ಇದು ಸೌಲನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದು ಹಾಕುವನಲ್ಲವೇ ಅನ್ನಲು, ಆತನು, ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗಿ ಯೆಹೋವನಿಗೋಸ್ಕರ ಯಜ್ಞ ಮಾಡುವುದಕ್ಕೆ ಬಂದಿದ್ದೇನೆಂದು ಹೇಳಿ ಇಸಾಯನನ್ನು ಅದಕ್ಕೆ ಕರೆ. ಆಮೇಲೆ ನೀನು ಮಾಡಬೇಕಾದುದನ್ನು ನಾನೇ ತಿಳಿಸುತ್ತೇನೆ. ನಾನು ಯಾವನನ್ನು ತೋರಿಸುತ್ತೇನೋ ಅವನನ್ನು ನೀನು ಅಭಿಷೇಕಿಸಬೇಕು ಎಂದನು. ಯೆಹೋವನು ಹೇಳಿದಂತೆಯೇ ಸಾಮುವೇಲನು ಬೆತ್ಲೆಹೇಮಿಗೆ ಹೋದನು. ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು, ನಿನ್ನ ಆಗಮನವು ನಮಗೆ ಶುಭಕರವಾಗಿದೆಯೇ ಎಂದು ಕೇಳಲು, ಅವನು, ಹೌದು, ಶುಭಕರವಾಗಿದೆ. ಯೆಹೋವನಿಗೆ ಯಜ್ಞ ಅರ್ಪಿಸುವುದಕ್ಕೆ ಬಂದಿದ್ದೇನೆ. ನೀವು ನಿಮ್ಮನ್ನು ಶುದ್ಧಿ ಮಾಡಿಸಿಕೊಂಡು ನನ್ನ ಜೊತೆಯಲ್ಲಿ ಯಜ್ಞಕ್ಕೆ ಬನ್ನಿರಿ ಎಂದು ಹೇಳಿ ಇಸಾಯನನ್ನು ಅವನ ಮಕ್ಕಳನ್ನು ಶುದ್ಧೀಕರಿಸಿ ಅವರನ್ನು ಯಜ್ಞಕ್ಕೆ ಕರೆದನು. ಅವರು ಬರಲು ಅವನು ಎಲೀಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಿಸಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು. ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಲವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಇಸಾಯನು ಅಬೀನಾಬನನ್ನು ಸಾಮುವೇಲನ ಬಳಿಗೆ ಬರಮಾಡಲು, ಸಾಮುವೇಲನು, ಯೆಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದನು. ತರುವಾಯ ಇಸಾಯನು ಶಾಮ ಎಂಬುವನನ್ನು ಬರಮಾಡಲು, ಸಾಮುವೇಲನು, ಯೆಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ಹೇಳಿದನು. ಹೀಗೆ ಇಸಾಯನ ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರೂ ಅವನು, ಯೆಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಅನಂತರ ಸಾಮುವೇಲನು ಇಸಾಯನನ್ನು, ನಿನ್ನ ಮಕ್ಕಳಲ್ಲೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು, ಅವನು, ಇವರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಾಮುವೇಲನು, ಅವನನ್ನು ಕರೆ ಕಳುಹಿಸು, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಲು, ಇಸಾಯನು ಅವನನ್ನು ಕರೆತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಾಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು, ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತ್ತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರು ಯಾರನ್ನೆಲ್ಲ ಆಯ್ಕೆ ಮಾಡ್ತಾನೋ ಅವರ ಮುಖಾಂತರವಾಗಿ ತನ್ನ ಮಹಿಮೆಯನ್ನು, ತನ್ನ ಆಜ್ಞೆ ವಿಧಿಗಳನ್ನು, ತನ್ನ ಚಿತ್ತವನ್ನು, ತನ್ನ ಮುಂದಿನ ಕಾರ್ಯಗಳನ್ನು ಆಯ್ಕೆ ಮಾಡಿ ಅಭಿಷೇಕ ಮಾಡಿದಂಥ ವ್ಯಕ್ತಿಯ ಮುಖಾಂತರವಾಗಿ ಕರ್ತನು ತೋರ್ಪಡಿಸುವಂಥವನಾಗಿದ್ದಾನೆ. ಆಯ್ಕೆ ಮಾಡಿದಂಥವ್ರನ್ನ ಸತ್ಯವೇದ ಹೇಳುತ್ತದೆ, ಅವರು ದೇವರ ಮನೆ ಕೆಲಸದವರು, ದೇವರ ಜೊತೆ ಕೆಲಸದವರು, ದೇವರ ಪ್ರತಿನಿಧಿಗಳು, ಮತ್ತೆ ದೇವರ ಚಿತ್ತವನ್ನು ನೆರವೇರಿಸುವಂಥ ಜನರು, ಭಕ್ತನು, ದೇವರ ಕೆಲಸದವನು. ಮಲಾಕ್ಯ ಗ್ರಂಥದಲ್ಲಿ ಕರ್ತನ ಹೇಳ್ತಾನೆ, ನಾನು ಅವನ ಅಭಿಷೇಕಿಸಿ ಅವನ ಮುಖಾಂತರವಾಗಿ ನಾನು ಮಾತನಾಡೋದ್ರಿಂದ ನೀವು ಅವನ ಮಾತುಗಳಿಗೆ ಕಿವಿಗೊಡತಕ್ಕದ್ದು. ಯಾರನ್ನೆಲ್ಲ ಕರ್ತನು ನೇಮಿಸಿಟ್ಟಿದ್ದಾನೋ ಅವರ ಮುಖಾಂತರವಾಗಿ ಅಭಿಷೇಕಿಸ್ತಾನೆ. ಅವರ ಮುಖಾಂತರವಾಗಿ ಅವರು ದೇವರ ಪ್ರತಿನಿಧಿಗಳು, ಅವರ ದೇವರ ಮನೆ ಕೆಲಸದವರು, ದೇವರ ಚಿತ್ತವನ್ನ ತಿಳಿಯಪಡಿಸುವಂಥವರು, ದೇವರ ಆಜ್ಞೆ ವಿಧಿಗಳನ್ನ
ನಮಗೆ ತಿಳಿಯಪಡಿಸುವಂತವರು ಎಂಬಂಥದ್ದನ್ನ, ಲೋಕದ ಜನಗಳಿಗೆ ತಿಳಿಯಪಡಿಸುವಂತವರು ಅನ್ನೋದನ್ನ ಕರ್ತನು ನಮಗೆ ಸತ್ಯವೇದದಲ್ಲಿ ತಿಳಿಯಪಡಿಸ್ತಾನೆ. ಅವರು ಮಾಡಬೇಕಾದಂತ ಕಾರ್ಯಗಳೆಲ್ಲ ಏನಂದ್ರೆ ದೇವರ ನಾಮಕ್ಕೆ ಮಹಿಮೆಯನ್ನು ತರಬೇಕು, ದೇವರ ಚಿತ್ತಗಳನ್ನ ತಿಳಿಯಪಡಿಸಬೇಕು, ಆತನ ಇಷ್ಟವಿರುವಂತ ಕಾರ್ಯಗಳು, ಇಷ್ಟವಿಲ್ಲದಿರುವಂತ ಕಾರ್ಯಗಳು, ಆತನಿಗೆ ಮೆಚ್ಚುಗೆವಾಗುವಂತ ಕಾರ್ಯಗಳು, ಆತನು ಏನನ್ನು ಅಪೇಕ್ಷಿಸ್ತಾ ಇದ್ದಾನೆ ಎಂಬಂತದನ್ನ ಲೋಕದ ಜನಗಳಿಗೆ ತಿಳಿಯಪಡಿಸ್ಬೇಕು. ಅದಕ್ಕೋಸ್ಕರನೇ ಕರ್ತನ ಏನು ಮಾಡ್ತಾನೆ, ಅಭಿಷೇಕಿಸ್ತಾನೆ. ಯಾರನ್ನೆಲ್ಲ ಅಭಿಷೇಕಿಸ್ತಾನೋ ಅವರ ಮುಖಾಂತರವಾಗಿ ಕರ್ತನ ಎದುರು ನೋಡುವಂತ ಒಂದು ಮಹತ್ವವಾದಂತ ಒಂದು ಗುಣ ಇಂಥದ್ದೇ. ಅವರು ದೇವರ ನಾಮವನ್ನ ಮಹಿಮೆ ಪಡಿಸಬೇಕು, ದೇವರ ಬಗ್ಗೆ ತಿಳಿಯಪಡಿಸ್ಬೇಕೆಂಬಂಥದ್ದು ಗೋಸ್ಕರನೇ ಕರ್ತನೇನು ಮಾಡ್ತಾನೆ, ಅಭಿಷೇಕಿಸ್ತಾನೆ ಅಲ್ವಾ. ಈಗ ನೋಡ್ರಿ, ನಮ್ಮ ಲೌಕಿಕವಾಗಿ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗಾಗ್ಲಿ ಕಂಪ್ನಿಗಳಿಗಾಗ್ಲಿ ಒಬ್ಬ ಮನುಷ್ಯನನ್ನ ಕೆಲಸಕ್ಕಾಗಿ ತೆಗೆದುಕೊಂಡ್ರೆ ಅವರದೇ ಆದಂತ ಬ್ರ್ಯಾಂಡ್ಗಳು, ಅವರದೇ ಆದಂತ ಟಿ ಶರ್ಟು, ಅವರದೇ ಆದಂತ ಬ್ಯಾಜು, ಅವರದೇ ಆದಂತ ID ಕಾರ್ಡು ಇವೆಲ್ಲ ಕೊಡ್ತಾರೆ. ಯಾಕಂದ್ರೆ ಅವರು ಆ ಒಂದು ಕಂಪ್ನಿಗೆ ಪ್ರತಿನಿಧಿಗಳು ಅಲ್ವಾ. ಅವ್ರು ಮಾಡಬೇಕಾದಂತ ಕಾರ್ಯ ಏನು, ಆ ಕಂಪ್ನಿ ಹೆಸರನ್ನ ಏನ್ ಮಾಡ್ಬೇಕು, ಅದು ಅಭಿವೃದ್ಧಿಗೋಸ್ಕರ ದುಡಿಬೇಕು ಅಲ್ವಾ. ದೇಶದ ಪ್ರತಿನಿಧಿಗಳಿದ್ದಾರೆ, ರಾಜ್ಯದ ಪ್ರತಿನಿಧಿಗಳಿದ್ದಾರೆ, ರಾಜ್ಯದ ಪ್ರತಿನಿಧಿಗಳು ಅನೇಕರಿದ್ದಾರೆ. ಕೆಲವು ಸಾರಿ ನಮ್ಮ ರಾಜ್ಯಕ್ಕೋಸ್ಕರ, ಭಾಷೆಗಳಿಗೋಸ್ಕರ ಏನ್ ಮಾಡ್ತಾರೆ, ಭಾಷೆ ಅಭಿಮಾನಿಗಳಿದ್ದಾರೆ, ನಮ್ಮ ರಾಜ್ಯದ ಭಾಷೆ ಅಭಿಮಾನಿಗಳಿರ್ತಾರೆ ಅಲ್ವಾ. ಭಾಷೆಗೋಸ್ಕರ ಅವರು ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ಸಿದ್ಧವುಳ್ಳಂತವರಾಗಿರ್ತಾರೆ. ಇವರೆಲ್ಲ ಒಂದು ರಾಜ್ಯದ ರಾಜ್ಯದ ಭಾಷೆಯಗೋಸ್ಕರ ಪ್ರತಿನಿಧಿಗಳಾಗಿರ್ತಾರೆ. ನಮ್ಮ ದೇಶಕ್ಕೆ ಒಂದು ಕೆಲವು ಪ್ರತಿನಿಧಿಗಳಾಗಿರ್ತಾರೆ. ಅದು ವ್ಯವಹಾರಗಳಿರ್ಬೋದು, ನಮ್ಮ ದೇಶದಿಂದ ಹೊರ ದೇಶಕ್ಕೆ ಹೋಗುವಂಥದಕ್ಕೋಸ್ಕರ ಪಾಸ್ಪೋರ್ಟ್ ಆಗೋದು, ವೀಸಾ ಅನುಮತಿ ಕೊಡುವಂತ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಏನಾದ್ರೂ ವಸ್ತುಗಳನ್ನ ನಮ್ಮ ದೇಶದಿಂದ ರಫ್ತು ಮಾಡುವಂಥದ್ದಾಗಿರ್ಬೋದು, ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಏನಾದ್ರೂ ವ್ಯವಹಾರಗಳಿಗೆ ಒಪ್ಪಂದಗಳನ್ನ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಅನೇಕ ವಿಷಯಗಳನ್ನ ದೇಶದಿಂದ ಪ್ರತಿನಿಧಿಗಳು ಹೋಗ್ತಾರೆ ಅಲ್ವಾ. ಅವರು ದೇಶದಿಂದ ದೇಶಗಳಿಗೆ ಹೋಗಿ ನಮ್ಮ ದೇಶದ ಪರವಾಗಿ ಮಾತನಾಡುವಂಥವರು, ಬಿಸ್ನೆಸ್ ಮಾಡುವಂಥವರು, ದೇಶದ ಅಧಿಕಾರಿಗಳಿರ್ತಾರೆ, ರಾಜಕಾರಣಿಗಳಿರ್ತಾರೆ, ಮಂತ್ರಿಗಳು, MLAಗಳು, ಪ್ರಧಾನ ಮಂತ್ರಿಗಳು, ಇವರೆಲ್ಲರೂ ಕರೆಯನ್ನು ದೇಶದ ಪ್ರತಿನಿಧಿಗಳು ಅಂತ ಹೇಳ್ಬೋದು. ಮತ್ತೆ ದೇಶದಲ್ಲಿ ಮುಖ್ಯವಾಗಿ ಏನಿದೆ, ಆಟಗಾರರು ಇರ್ತಾರೆ ಅಲ್ವಾ. ಆಟಗಾರರು ಕ್ರಿಕೆಟ್ ಆಟ, ಮತ್ತೆ ಫುಟ್ಬಾಲ್ ಆಟ, ಮತ್ತೆ ಹಾಕಿ, ಮತ್ತೆ ವಾಲಿಬಾಲ್, ಇಂಥ ಒಂದು ಆಟಗಳಿರ್ತದೆ. ಇವರು ದೇಶದ ಪರವಾಗಿ ಹೋಗ್ತಾರೆ ಅಲ್ವಾ. ಇವರು ದೇಶದ ಪರವಾಗಿ ಹೋದಾಗ ಒಂದು ಟೀಮು ಅಲ್ವಾ, 12 ಜನ 15 ಜನ ಇರುವಂತ ಒಂದು ಟೀಮು ನಾವು ಒಂದು ಕ್ರಿಕೆಟ್ ಅಲ್ಲಿ ಗೆದ್ರೆ ಇಡೀ ದೇಶನ ಏನಾಗ್ತದೆ, ಸಂತೋಷ ಪಡ್ತದೆ. ಯಾಕೆ, ಅವರೇ ಗೆದ್ದಷ್ಟು ಸಂತೋಷ ಪಡ್ತಾರೆ. ಯಾಕಂದ್ರೆ ಅವರು ದೇಶದ ಪ್ರತಿನಿಧಿಗಳು ನಮ್ಮ ಪರವಾಗಿ ಹೋಗಿದ್ದಾರೆ. ಅವರು ಗೆದ್ರೆ ಇಡೀ ದೇಶನೇ ಏನಾಗ್ತದೆ, ಅವರೇ ಗೆದ್ದಂಗೆ ಅಲ್ವಾ. ಅವರೇ ಒಂದು ಆಟದಲ್ಲಿ ಆಡ್ದಂಗೆ, ಅವರಿಗೆ ಒಂದು ಬಹುಮಾನ ಬಂದಂತ ರೀತಿಯಲ್ಲಿ ಬಹಳ ಸಂತೋಷ ಪಡ್ತಾರೆ ಅಲ್ವಾ. ಇದು ದೇಶದ ಪ್ರತಿನಿಧಿಗಳಾಗಿ ಹೋಗುವಂತವರಿಗೆ ದೇಶ ಎದುರು ನೋಡುವಂಥದ್ದು. ಅವ್ರೇನಾದ್ರೂ ಸೋತೋದ್ರೆ ಇವ್ರಿಗೆ ಇಷ್ಟೊಂದು ಹಣ ಕೊಡ್ತೀರಿ, ಇವ್ರಿಗೆ ಇಷ್ಟೊಂದು ವ್ಯವಸ್ಥೆಗಳನ್ನ ಮಾಡ್ತೀರಿ, ಬಟ್ಟೆಗಳನ್ನ ಕೊಡ್ತೀರಿ, ಆಹಾರ ಕೊಡ್ತೀರಿ, ಫ್ಲೈಟ್ಗಳನ್ನ ಕೊಡ್ತಾ ಇದ್ದೀರಿ, ಇವರಿಗೆ ಎಷ್ಟೆಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀರಿ. ಇವರು ಸೋತೋದ್ರೆ ಬಹಳ ದುಃಖ ಪಡ್ತಾರೆ. ಇಷ್ಟೆಲ್ಲಾ ವ್ಯವಸ್ಥೆಯನ್ನ ಮಾಡಿ ನಾವು ಕಳಿಸ್ಕೊಟ್ರೇನು ಇವ್ರು ಸೋತೋಗಿ ಬಂದಿದ್ದಾರೆ ಎಂಬಂತ ಬೇಸರದಲ್ಲಿ ಇರ್ತಾರೆ. ಇಡೀ ದೇಶನೇ ಸೋತೋದಂಗೆ. ಸತ್ಯವೇದ ಹೇಳ್ತದೆ, ಈಗ ಸತ್ಯವೇದ ಯಾರನ್ನೆಲ್ಲ ಅಭಿಷೇಕಿಸ್ತಾನೋ, ದೇವರು ಯಾವ ಮನುಷ್ಯನನ್ನ ಅಭಿಷೇಕಿಸ್ತಾನೋ, ಯಾವ ಜನಾಂಗದವರನ್ನ ಅಭಿಷೇಕಿಸ್ತಾನೋ, ಯಾವ ವ್ಯಕ್ತಿಯನ್ನ ಅಭಿಷೇಕಿಸ್ತಾನೋ, ಅವನ ಮುಖಾಂತರವಾಗಿ ಕರ್ತನ ನಾನು ಅಭಿಷೇಕಿಸಿದ್ದೀನಿ, ಇವನಿಗೆ ಆತ್ಮೀಯ ವರಗಳನ್ನ ಕೊಟ್ಟಿದ್ದೀನಿ, ಇವರನ್ನ ಪ್ರತಿಷ್ಠಿಸಿದ್ದೀನಿ, ಇವನ ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ, ಮತ್ತೆ ಯಾವ್ದಾದ್ರು ಒಂದು ಉದ್ದೇಶಕ್ಕೋಸ್ಕರ ಇವ್ರನ್ನ ಪ್ರತಿಷ್ಠಿಸಿ ಕಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಅವನು ಸೋತೋದ್ರೆ, ಅದರಲ್ಲಿ ಅವನು ಬಿದ್ದೋದ್ರೆ ದೇವರಿಗೆ ಬೇಸರ ಆಗ್ತದಂತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ಬೋದು, ಪೂರ್ವಕಾಲ ವೃತ್ತಾಂತಗಳಲ್ಲಿ ನೋಡ್ಬೋದು, ದೇವರ ಕತ್ತಿಯನ್ನ ಅದನ್ನ ಹಿಂತೆಗೆಯುವಂತವನು, ಅದನ್ನ ಸುಮ್ಮಿಗೆ ಕೊಡುವಂತವನು ಏನಂತೆ, ಅವನು ಶಾಪಗ್ರಸ್ತನು. ಅಂದ್ರೆ ದೇವರ ಕತ್ತಿ ಅಂದ್ರೆ ದೇವರ ಕೆಲಸವನ್ನ ಮಾಡಿದಿರ ಅದನ್ನ ಸುಮ್ಮಿಗೆ ಹಿಡ್ದಂತವನು ಅಲ್ವಾ. ದೇವರ ವಾಕ್ಯದಲ್ಲಿ ನೋಡ್ತೀನಿ, ದೇವರು ಒಬ್ಬನಿಗೆ ನಾಣ್ಯವನ್ನ ಕೊಟ್ಟನಂತೆ. ಒಬ್ಬನಿಗೆ 1 ನಾಣ್ಯ ಕೊಟ್ಟ, ಒಬ್ಬನಿಗೆ 3, ಒಬ್ಬನಿಗೆ 4 ನಾಣ್ಯ ಕೊಟ್ಟ ಅಲ್ವಾ, 5 ನಾಣ್ಯ. ಆಗ ಅದರಲ್ಲಿ ಒಬ್ಬರು ಕೆಲಸನೇ ಮಾಡ್ದಂತ ಮನುಷ್ಯನನ್ನ ಆ ವರನ ಉಪಯೋಗಿಸೇ ಇಲ್ವಲ್ಲ, ನೀನು ಆ ವರವನ್ನ ನೀನು ಏನ್ ಮಾಡಿಲ್ಲ, ಅದನ್ನ ನೀನು ಉಪಯೋಗಕ್ಕೆ ತಂದೇ ಇಲ್ವಲ್ಲ,
ಅದರಿಂದ ಬಡ್ಡಿನಾದ್ರೂ ಬರಂಗ್ ಮಾಡ್ಬೇಕಾಗಿತ್ತಲ್ಲ, ಅದನ್ನ ಹೇಗಾದ್ರೂ ಮಾಡಿ ನೀನು ಅದನ್ನೇನ್ ಮಾಡ್ಬೇಕಾಗಿತ್ತು, ಉಪಯೋಗಿಸ್ಕೊಳ್ಬೇಕಾಗಿತ್ತಲ್ಲ. ನೀನು ಸೋಂಬೇರಿಯಾದಂತ ಹಾಳು ಅಂತ ಕರ್ತನ ಅವನ ಮೇಲೆ ಕೋಪ ಮಾಡಿಕೊಂಡು ಅವನನ್ನೇನ್ ಮಾಡಿದ ದೂರ ತಳ್ಳದಂತೆ ಅದು ನರಕಕ್ಕೆ ಅಂತ ಕರ್ತನು ಹೋಲಿಸ್ತಾ ಇದ್ದಾನೆ ಅಲ್ವಾ. ಅವನು ಸೋಂಬೇರಿ ಆಗಿದ್ದ. ಅವನು ಹೇಳಿದಂತ ಉತ್ತರ ಏನು, ಅವನಿಗೆ ದೇವ್ರ ಬಗ್ಗೆ ಗೊತ್ತಿಲ್ವಾ? ಸಂಪೂರ್ಣವಾಗಿ ದೇವ್ರಿಗೆ ಗೊತ್ತು. ಆ 2 ನಾಣ್ಯ ಪಡೆದವನಿಗಿಂತಲೂ 5 ನಾಣ್ಯ ಪಡೆದವನಿಗಿಂತಲೂ ಚೆನ್ನಾಗಿ ಗೊತ್ತು. ಅವನು ಹೇಳ್ತಾನೆ ದೇವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ, ನೀನು ಬಿತ್ತದೇ ಇರುವಂತದ್ದನ್ನ ಕೊಯ್ಯುವಂತವನು, ನೀನ್ ನಡೆದೇ ಇರುವಂತದ್ದನ್ನ ನೀನು ಕೊಯ್ಯುವಂತವನು, ನೀನ್ ಇಡದೇ ಇರುವಂತದ್ದನ್ನ ತೆಗೆದುಕೊಂಡು ಹೋಗುವಂತವನು. ಅಂದ್ರೆ ದೇವ್ರ ಬಗ್ಗೆ ಇಷ್ಟೆಲ್ಲಾ ತಿಳಿದಂತವನು. ಆ ದೇವರೊಂದು ನಾಣ್ಯವನ್ನು ಕೊಟ್ಟಿದ್ದಾನಂದ್ರೆ ಸತ್ಯವೇದ ಹೇಳ್ತದೆ ಆ ನಾಣ್ಯಗಳನ್ನೋದು ವರ ಅಲ್ವಾ, ಅದನ್ನ ಉಪಯೋಗಿಸೇ ಇಲ್ಲ ಅಂದ್ರೆ ದೇವರಿಗೆ ಬೇಸರ ಆಯ್ತು. ಅಭಿಷೇಕ ಅನ್ನೋದು ಬೇರೆ ದಾವೀದನ ಕಾಲದಲ್ಲಿ ಮಾತ್ರನಾ? ಪ್ರತಿಯೊಬ್ಬ ಕಾಲದಲ್ಲೂ ಕೂಡ ಪ್ರತಿಯೊಂದು ಸಮಯದಲ್ಲೂ ಕೂಡ ಕರ್ತನ ಒಬ್ಬೊಬ್ಬನ ಮೇಲೆ ಆಯ್ಕೆ ಮಾಡೋಕ್ಕೋಸ್ಕರ ಒಂದೊಂದು ಉದ್ದೇಶ ಇಟ್ಟಿದ್ದಾನೆ. ನಮ್ಮೆಲ್ಲರ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾನೆ. ಇವತ್ತಿನ ದಿವಸ ಕರ್ತನು ಈ ವಾಕ್ಯ ಕೊಟ್ಟಿರೋದು ಯಾವ ಒಂದು ಉದ್ದೇಶದಿಂದ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ಅಭಿಷೇಕ ಮಾಡೋದಕ್ಕೆ ಇರ್ಬೋದು ಅಲ್ವಾ. ಈ ಅಭಿಷೇಕಕ್ಕೋಸ್ಕರ ಪಡೆಯೋದಕ್ಕೋಸ್ಕರನೇ ಕರ್ತನು ಒಂದು ವೇಳೆ ನನಗೆ ಈ ವಾಕ್ಯನ ಕೊಟ್ಟಿರೋದು. ಇದು ನಾನಾಗಿ ತೆಗೆದುಕೊಂಡಂತ ವಾಕ್ಯ ಅಲ್ಲ, ಇದು ನನಗಿಷ್ಟ ಬಂದಂತ ವಾಕ್ಯ, ಇದನ್ನ ತೆಗೆದುಕೊಂಡ್ರೆ ಚೆನ್ನಾಗಿದ್ರೆ ಅಂತ ನಾನು ತೆಗೆದುಕೊಂಡಂತ ವಾಕ್ಯ ಅಲ್ಲ ಅದು. ಇದು ದೇವರ ಆತ್ಮನ ಒಂದು ನಡೆಸುವಿಕೆಯಿಂದ ನಾನು ತೆಗೆದುಕೊಂಡಂಥದ್ದು. ಈ ವಾಕ್ಯದಿಂದ ಕರ್ತನು ಇವತ್ತು ನಮಗೇನ್ ತಿಳಿಯಪಡಿಸ್ತಾನೆ ಅನ್ನೋದನ್ನ ನಾವು ಧ್ಯಾನ ಮಾಡೋಣ. ಅದೇ ದೇವರ ವಾಕ್ಯ ಹೇಳ್ತದೆ, ದೇವರೊಬ್ಬ ಮನುಷ್ಯನನ್ನು ಅಭಿಷೇಕಿಸಿದಂತ ವ್ಯಕ್ತಿ ಲೋಕದಲ್ಲಿ ಕಾರ್ಯ ಮಾಡಿದಾಗ ಆ ಅಭಿಷೇಕ್ತನಾದಂತ ಮನುಷ್ಯನು ಆಕೆ ಆಗ್ಲಿ ಆತನಾಗ್ಲಿ ಒಂದು ಆತ್ಮವನ್ನ ರಕ್ಷಣೆ ಮಾಡಿದ್ರೆ, ಒಂದು ಆತ್ಮಕ್ಕೆ ರಕ್ಷಣೆಗೆ ಬರಮಾಡಿದ್ರೆ, ಅದಕ್ಕೋಸ್ಕರ ಏನೋ ಒಂದು ಕಾರ್ಯ ಮಾಡಿಬಿಟ್ರೆ ಯಾರು ಸಂತೋಷ ಪಡ್ತಾರಂತೆ? ದೇವದೂತರು ಸಂತೋಷ ಪಡ್ತಾರೆ. ಇಂಡಿಯಾ ಪರವಾಗಿ ಕ್ರಿಕೆಟ್ ಅಲ್ಲಿ 12 ಜನ ಗೆದ್ದುಬಿಟ್ರೆ ಇಡೀ ಭಾರತ ದೇಶನೇ ಸಂತೋಷ ಪಡ್ತದೆ ಅಲ್ವಾ. ಆದ್ರೆ ಒಬ್ಬ ಅಭಿಷೇಕ್ತನು ಒಂದು ಆತ್ಮವನ್ನ ಒಂದು ಸೆರೆಯಿಂದ ಬಿಡಿಸಿದ್ರೆ, ಕತ್ತಲೆಯಿಂದ ಬೆಳಕಿಗೆ ಬರಮಾಡ್ಕೊಂಡ್ರೆ, ಆ ಮನುಷ್ಯನ ನಿಮಿತ್ತವಾಗಿ ಅವನು ಮಾಡಿದಂತ ಕಾರ್ಯದ ನಿಮಿತ್ತವಾಗಿ ಯಾರು ಸಂತೋಷ ಪಡ್ತಾರಂತೆ? ಸೃಷ್ಟಿಕರ್ತನು, ನಿನ್ನನ್ನು ಅಭಿಷೇಕಿಸಿದಂತ ದೇವರು, ಆತನ ದೂತರು ಸಂತೋಷ ಪಡ್ತಾರಂತೆ. ಹಲ್ಲೆಲೂಯಾ. ಇದೆಂತ ಒಂದು ಸಂತೋಷವಾದಂತ ಕಾರ್ಯ ಅಲ್ವಾ. ನಮ್ಮ ಜೀವಿತದಲ್ಲಿ ನೋಡ್ರಿ, ಕರ್ತನ ಹೇಳ್ತಾನೆ, ಒಂದು ವಸ್ತು ಆಗ್ಲಿ, ಒಂದು ಮನುಷ್ಯನಾಗ್ಲಿ, ಒಂದು ಪ್ರಾಣಿ ಆಗ್ಲಿ ಕಳೆದು ಹೋದದನ್ನ ಅದು ಹುಡುಕುವಾಗ ಸಿಕ್ಕಿಬಿಟ್ರೆ ಬಹಳ ಸಂತೋಷ ಅಂತೆ. ಯಾರಿಗೆ ಸಂತೋಷ? ಆ ಮನುಷ್ಯನಿಗಾಗ್ಲಿ ಅಲ್ವಾ. ಒಂದು ಬೆಳೆ ಬಾಳುವಂತ ಒಂದು ವಜ್ರದ ಉಂಗುರನೋ, ಬೆಲೆ ಬಾಳುವಂತ ಒಂದು ವಜ್ರದ ಬಾಲೆನೋ, ಬೆಲೆ ಬಾಳುವಂತ ಒಂದು ವಜ್ರದ ಯಾವುದೋ ಒಂದು ಬೆಲೆ ಬಾಳುವಂತದ್ದು ಮನೆಯಲ್ಲಿ ಕಳೆದೋದ್ರೆ ಆ ಸ್ತ್ರೀ ಏನ್ ಮಾಡ್ತಾಳಂತೆ? ಮನೆಯೆಲ್ಲಾ ಹುಡುಕ್ತಾಳಂತೆ. ಮನೆಯೆಲ್ಲ ಗುಡಿಸಿ ಬಟ್ಟೆಗಳನ್ನೆಲ್ಲ ಹೊದ್ರಿ ಎಲ್ಲ ಯಾರೊಬ್ಬರು ಮನೆಗೆ ಬರ ಮಾಡಿದಿರ ಪ್ರತಿ ಒಂದನ್ನು ಸೂಕ್ಷ್ಮವಾಗಿ ನೋಡಿ, ಅದು ಸಿಕ್ಕಿದ ತಕ್ಷಣ ಯಾವಾಗ ಇದ್ದಿದ್ದೆ ಅದು ಮನೇಲಿ ಇರೋದೆ, ಯಾವಾಗೂ ಬೀರೋದಲ್ಲಿ ಇದ್ದಿದ್ದೆ, ಆದ್ರೆ ಕಳೆದು ಹೋಯ್ತು ಅಂತ ನೆನೆಸಿದ್ದು ಅದು ಸಿಕ್ಕಿತು ಅಂದಿದ ತಕ್ಷಣ ಏನೋ ಸಂತೋಷ ಅಲ್ವಾ. ಅದಕ್ಕೋಸ್ಕರ ಮನಸ್ಸೇ ಸಂತೋಷ ಪಡ್ತದಂತೆ. ಆ ರೀತಿಯಾಗಿ ಸಂತೋಷ ಕಳೆದು ಹೋದಂತವನ್ನ ಹುಡುಕೋದಕ್ಕೋಸ್ಕರ ದೇವರ ಅಭಿಷೇಕ ಮಾಡದಂತ ವ್ಯಕ್ತಿಯ ಮುಖಾಂತರವಾಗಿ ಪೌಲ್ ಹೇಳ್ತಾರೆ, ನಾವು ದೇವರ ಪ್ರತಿನಿಧಿಗಳು, ದೇವರ ರಾಯಭಾರಿಗಳಾಗಿದ್ದೀರಿ. ನಾವು ಮನೆ ಕೆಲಸದವರಾಗಿದ್ದೀರಿ. ಯಾರು? ನಾವಾಗಿದ್ದೀರಿ. ಕರ್ತನ ವಾಕ್ಯ ಹೇಳ್ತದೆ, ಒಬ್ಬನು ಕುರಿಗಳನ್ನ ಸಾಯಂಕಾಲ ಮನೆಗೆ ಓಡಿಸ್ಕೊಂಡ್ ಬಂದಂತ. 100 ಕುರಿಗಳಿತ್ತು. 100 ಕುರಿಗಳಲ್ಲಿ 99 ಕುರಿಗಳು ಇದಾವೆ, ಒಂದು ಕುರಿ ಇಲ್ಲ ಅಂತೆ. ಸಾಯಂಕಾಲ ಅಡವಿ ಕಡೆಯಿಂದ ಬಂದಿದ್ದಾನೆ, ಸುಸ್ತಾಗಿದ್ದಾನೆ, ಒಂದು ಕರ ಇಲ್ಲ ಅಂದಿದ ತಕ್ಷಣ ಆ ಒಂದು ಕುರಿಗೋಸ್ಕರ ಮತ್ತೆ ಅವನು ಏನ್ ಮಾಡ್ತಾ ಇದ್ದಾನೆ? ಅಡವಿ ಕಡೆಗೆ ಓಡ್ತಾ ಇದ್ದಾನೆ. ಈಗ ಒಂದೊಂದು ನಿಮಿಷನೂ ಕೂಡ ಅವನಿಗೆ ಬಹಳ ಬೆಳೆ ಬಾಳುವಂತ ನಿಮಿಷ ಅದು. ಆ ಒಂದು ಕುರಿಗಳನ್ನ ಹಸುಗಳನ್ನ ನೀವು ಸಾಕು ಇದ್ರೆ ನಿಮಗೆ ಗೊತ್ತಾಗಿರ್ತದೆ. ಏನಂದ್ರೆ ಒಂದು ಜೊತೆ ಇಲ್ಲದಿದ್ರೆ ಆ ಕುರಿ ಆಗ್ಲಿ ಹಸು ಆಗ್ಲಿ ಏನ್ ಮಾಡ್ತದಂದ್ರೆ ಅದೊಂದು ರೀತಿ ಹುಚ್ಚಿಡದಂತ ರೀತಿಯಲ್ಲಿ, ಅಥವಾ ಅದು ಕೂಗಾಡ್ಕೊಂಡು ತಿರುಗಾಡ್ತಾ ಇರ್ತದೆ. ಎಲ್ಲೋದ್ರು ಕೂಗ್ತದೆ, ಸಿಗ್ನಲ್ ಕೊಡ್ತದೆ. ಕೂಗೋದು ಯಾಕೆಂದ್ರೆ ಯಾರಾದ್ರೂ ಇದಾರ ಅವ್ರ ಆ ಕಡೆಯಿಂದ ಯಾರಾದ್ರೂ ಶಬ್ದ ಕೊಡ್ತಾರ ಅಂತ. ಅದು ಕೂಗಾಡ್ಕೊಂಡು ಮತ್ತೆ ಅಡವಿ ಒಳಗಡೆ ಹೋಗ್ಬಿಟ್ರೆ ಅದು ಸಾಯಂಕಾಲ ಸಮಯ, ಅದು ಕೂಗುವಂತ ಸಮಯದಲ್ಲಿ, ಕಿರುಚುವಂತ ಸಮಯದಲ್ಲಿ ಮಲಗಿರುವಂತ ನಾಯಿಗಳು, ಮಲಗಿರುವಂತ ನರಿಗಳು, ಸಿಂಹ ಇವೆಲ್ಲದ ಶಬ್ದಕ್ಕೂ ಕೇಳ್ತದೆ. ಅವುಗಳು ಗೊತ್ತಾಗ್ತದೆ, ಓ ಯಾವ್ದೋ ಕುರಿ ತಪ್ಪಿಸ್ಕೊಂಡಿದೆ, ನಮ್ಮ ಕಡೆನೆ ಬರ್ತಾ ಇದೆ.
ಅದು ಕಿರುಚಿದಷ್ಟು ಯಾರಿಗೆ ಅದು ಒಬ್ಬಂಟಿಗಳಾಗಿದಷ್ಟು ಯಾರಿಗೆ ಅದು ಗೊತ್ತಾಗುತ್ತೆ? ನಾಯಿಗೆ, ನರಿಗೆ, ಸಿಂಹಕ್ಕೆ ಗೊತ್ತಾಗುತ್ತೆ. ಒಂದೊಂದು ನಿಮಿಷನೂಕರ ಆ ಕುರುಬನಿಗೆ ಬಹಳ ಮುಖ್ಯನಂತೆ, ಬಹಳ ಪ್ರಾಮುಖ್ಯವಾದಂಥದ್ದು. ಅಯ್ಯೋ ಸಾಯಂಕಾಲ ಗಂಟ ಕುರಿ ಮೇಯಿಸಿದ್ದೀನಿ, ಇವಾಗ ಮನೆಗೆ ಬಂದಿದ್ದೀನಿ, ಒಂದು ಟೀ ಕುಡಿಯೋಣ, ನೆಮ್ಮದಿಯಾಗಿ ಕುತ್ಕೊಂಡು ಕಾಫಿ ಕುಡಿಯೋಣ, ಅಥವಾ ನಾಷ್ಟ ಏನು ಊಟ ಆದ್ರೂ ಮಾಡೋಣ, ಮಾಡಾದ್ಮೇಲೆ ಹೋಗಿ ಹುಡ್ಕಕ್ ಹೋಗೋಣ ಅಂತ ಆ ಯೋಚನೆ ಮಾಡೋದಿಲ್ಲ ಅವನು. ಆಳು ಯೋಚನೆ ಮಾಡ್ತಾನೆ. ಆದ್ರೆ ಆಳು ಯಜಮಾನನಿಲ್ಲ ಅಂದ್ರೆ ಪರವಾಗಿಲ್ಲ, ಯಜಮಾನ್ರೆ ನಾನು ಲೆಕ್ಕ ಹಾಕಿದೆ 100 ಇತ್ತು ಅನ್ಕೊಂಡಿದ್ದೆ. ಅವ್ನ್ ಗೊತ್ತಿರ್ತದೆ 100 ಇಲ್ಲ ಅಂತ, ಒಂದಿಲ್ಲ ಅಂತ. ಆದ್ರೆ ಯಜಮಾನನು, ನಿಜವಾದಂತ ಯಜಮಾನನು ಒಂದು ಕಳೆದೋಯ್ತಂದ್ರೆ ಆತನ ಏನು ಮಾಡ್ತಾನಂತೆ, 99 ಕುರಿಗಳ ಅಟ್ಟಿಲಿ ಇರೋದೆ ಅವುಗಳನ್ನೆಲ್ಲ ಬಿಟ್ಟು ಓಡೋಗ್ತಾನೆ. ಅದನ್ನು ಓಡೋಗಿ ಎಲ್ಲಿ ಕಿರ್ಚಾಡ್ತಾ ಇದೆಯೋ, ಎಲ್ಲಿ ಅದು ಅಳೆದಾಡ್ತಾ ಇದೆಯೋ ಅಂತ ಆತನಿಗೆ ದುಃಖವಾಗ್ತದಂತೆ. ಅದನ್ನೆಲ್ಲ ಹುಡುಕೊಂಡು ಹೋಗಿ ಮಡುವೆಯಲ್ಲಿ ಮತ್ತೆ ಸಿಕ್ಕೋಗ್ಬಿಟ್ರೆ ಅವನೇನ್ ಮಾಡ್ತಾನಂತೆ, ಹೆಗಲ ಮೇಲೆ ಹೊತ್ಕೊಂಡ್ ಬರ್ತಾನೆ. 99 ಕುರಿ ನೋಡ್ತಾ ಇದ್ದಾನೆ, ಅಟ್ಟಿಲಿ ಇದ್ದಿದ್ದೆ, ದುಂದುಗಾರ ಮಗನು 20 ವರ್ಷ 30 ವರ್ಷ ಮನೆಯಲ್ಲಿ ಇದ್ದಿದ್ದಾನೆ. 1 ವರ್ಷ 2 ವರ್ಷ ಹೋಗಿ ಬಂದಂತವನಿಗೋಸ್ಕರ ಔತಣ ಮಾಡ್ತಾ ಇದ್ದಾನೆ, ಮದುವೆ ಮಾಡ್ದಂಗೆ ರೀತಿಯಲ್ಲಿ. ಆ ಕುರಿ ಸಿಕ್ಕಿದ ತಕ್ಷಣ ಅವನ ಹೆಗಲ ಮೇಲೆ ಹೊತ್ಕೊಂಡ್ ಬರ್ತಾನೆ. ಇದು ದೇವರ ಪ್ರೀತಿಯನ್ನ ತೋರ್ಪಡಿಸ್ತಾ ಇದ್ದಾನೆ. ಕಳೆದು ಹೋದದನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದಿದ್ದೀನಿ. ನನ್ನನ್ನ ದೇವರು ಯಾಕೆ ಅಭಿಷೇಕಿಸಿದಾನಂದ್ರೆ ಅಳೆದು ಹೋಗ್ತಾ ಇದ್ದಂಥದನ್ನ ಬಿಡಿಸೋದಕ್ಕೋಸ್ಕರ, ಸೆರೆಯಲ್ಲಿರುವಂತಹದನ್ನ ಬಿಡಿಸೋದಕ್ಕೋಸ್ಕರ, ಕತ್ತಲಲ್ಲಿರುವಂತವ್ರನ್ನ ಬೆಳಕಿಗೆ ಬರ ಮಾಡೋದಕ್ಕೋಸ್ಕರ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೋಸ್ಕರ, ಪರಲೋಕ ರಾಜ್ಯದ ಬಗ್ಗೆ ಬೋಧಿಸುವುದಕ್ಕೋಸ್ಕರ ನನ್ನನ್ನ ದೇವರು ಅಭಿಷೇಕಿಸಿದಾನಂತ ಕರ್ತನ ಹೇಳ್ತಾ ಇದ್ದಾನೆ. ನನಗಿರುವಂತ ಅಭಿಷೇಕ ಅದು ಕಡಿಮೆ ಆದಂಥದ್ದಲ್ಲ. ಏನಂದ್ರೆ ಕೆಟ್ಟು ಹೋಗಿದ್ದನ್ನ ಹುಡ್ಕೋದಕ್ಕೋಸ್ಕರನೇ ಬಂದಿದ್ದೀನಿ. 99 ನೀತಿವಂತರು ಇರ್ಬೋದು, ಆದ್ರೆ ಒಬ್ಬನು ದೇವರ ರಾಜ್ಯದಿಂದ ದೂರ ಆಗಿದ್ರೆ ಅವನನ್ನ ಹುಡುಕಿ ಬಂದಿದ್ದೀನಿ. ದೇವರ ವಾಕ್ಯದಲ್ಲಿ ಕರ್ತನಂತ ಕಾರ್ಯಗಳು ಮಾಡಿಲ್ವಾ? ಸಾವಿರಾರು ಜನ ಆತನನ್ನ ಹಿಂಬಾಲಿಸ್ತಾ ಇದ್ರು, ಲಕ್ಷಾಂತರ ಜನಗಳ ಆತನ ಮನೆಯನ್ನ ಕರೀತಾ ಇದ್ದಾರೆ. ನಮ್ಮ ಮನೆಗೆ ಬನ್ನಿ ಸ್ವಾಮಿ, ನಮ್ಮ ಮನೆಗೆ ಬನ್ನಿ. ಪ್ರತಿಯೊಬ್ಬರು ಮನೆಗೂ ಕರ್ತನ ಹೋದ್ರೆ ಬಹಳ ಬ್ಯುಸಿ ಆಗಿರುವಂತ. ಆದ್ರೆ ಗೆನಸರೇತ್ ಕೆರೆ ಹತ್ರ ಆ ಒಂದು ಅಡವಿ ಕಡೆಯಲ್ಲಿ ಒಬ್ಬನು 2,000 ದೆವ್ವಗಳಿಂದ ಹಿಡಿಯಲ್ಪಟ್ಟಂತವನಾಗಿ ರಾತ್ರಿ ಹಗಲು ಕಿರ್ಚಾಡ್ತಾ ಇದ್ದಾನೆ. ರಾತ್ರಿ ಹಗಲು ಅವನು ಸೈತಾನನಿಂದ ಬಾಧಿಸಲ್ಪಟ್ಟಿದ್ದಾನೆ. ಯಾವಾಗ ಸಾಯ್ತಾನೋ ಆತ್ಮಗಳು ಅವನ ಆತ್ಮವನ್ನ ಕದೀತದ ಗೊತ್ತಿಲ್ಲ. ಕರ್ತನಿಗೆ ಗೊತ್ತು. ಒಂದೊಂದು ನಿಮಿಷನೂ ತಡ ಮಾಡಿದ್ರೆ ಕರ್ತನ ಹೇಳ್ತಾನೆ, ಶಿಷ್ಯರಿಗೆಲ್ಲ ಹೇಳ್ತಾನೆ, ರಾತ್ರಿನೇ ಪ್ರಯಾಣ ಮಾಡ್ರಿ ಅಲ್ವಾ. ಇವತ್ತು ರೆಸ್ಟ್ ತಗೊಳ್ಕೊಳ್ರಿ, ಊರಲ್ಲಿ ಇರೋಣ, ಇಲ್ಲಿದ್ದು ಆರಾಮಾಗಿದ್ದು ಮಲಗಿದ್ದು ಬೆಳಗ್ಗೆ ಎದ್ದು ಹೋಗೋಣ. ರಾತ್ರಿ ಪ್ರಯಾಣ ಮಾಡ್ರಿ, ಯಾಕಂದ್ರೆ ಕರ್ತನ ಗೊತ್ತು ಅವನು ಕಿರ್ಚಾಡ್ತಾ ಇದ್ದಾನೆ. ಇವತ್ತಿನ ದಿವಸ ತಪ್ಪಿದ್ರೆ ಆ ಆತ್ಮವನ್ನ ಸೈತಾನನ ಕದ್ಕೊಳ್ತವೆ. ಅವಳು ಗೊತ್ತಾಗ್ತಾ ಇದೆ ಕರ್ತನು ಹುಡುಕಿ ರಕ್ಷಿಸಕ್ಕೋಸ್ಕರ ಬರ್ತಾ ಇದ್ದಾನೆ, ಅಭಿಷಕ್ತನು ಬರ್ತಾ ಇದ್ದಾನೆ ಅಂತ. ಅವತ್ತಿನ ದಿವಸ ಇನ್ನೂ ಹೆಚ್ಚು ಬಾಧಿಸ್ತಾ ಇದೆ ಅವನ್ನ. ಸೈತಾನನ ಬಗ್ಗೆ ನಿಮಗ್ ಗೊತ್ತಾ? ದೇವರು ಬರ್ತಾನೆ ಅಂತ ಗೊತ್ತಾದ್ರೆ ಆದಷ್ಟು ಪ್ರಯತ್ನ ಪಡ್ತಾನೆ. ನೀವು ದೇವರನ್ನ ಅಂಗೀಕರಿಸ್ಕೊಳ್ಳೋಷ್ಟು, ಮನೆಗೆ ಅಂಗೀಕರಿಸ್ಕೊಳ್ಳೋಷ್ಟು ನಿಮ್ಮನ್ನ ಆದಷ್ಟು ತನ್ನ ಕಡೆಗೆ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದಷ್ಟು ನಿಮ್ಮನ್ನ ದೇವರಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಸೃಷ್ಟಿಕರ್ತನ ಅಭಿಷೇಕ ಹೊಂದಿದಂತವನು, ಅಭಿಷೇಕ ಇರುವಂತ ಕಳೆದು ಹೋಗುವಂತ ಆತ್ಮವನ್ನ ಹುಡುಕದಿರ ಮಾತ್ರ ಬಿಡೋದಿಲ್ಲ. ಆತನು ಕಾಲವನ್ನ ಸಮಯವನ್ನ ವ್ಯರ್ಥ ಮಾಡೋದೇ ಇಲ್ಲ. ಆತನು ಹುಡುಕಿ ಬರ್ತಾನೆ. ಅಳಿದು ಹೋಗ್ತಾ ಇರುವಂತ ಸಾವಿರಾರು ಜನಗಳು ಆತನ ಹಿಂದೆ ಬರ್ತಾ ಇರ್ಬೋದು. ಅಳಿದು ಹೋಗ್ತಾ ಇರುವಂತ ಒಂದು ಆತ್ಮಕ್ಕೋಸ್ಕರ ಆತನು ಸಮುದ್ರವನ್ನೇ ದಾಟಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ಆತನು ಅಭಿಷೇಕ್ತನು. ಅಭಿಷೇಕ ಹೊಂದಿದ ಮೇಲೆ ಅಭಿಷೇಕನೇ ಈ ರೀತಿಯಾದಂತ ಕಾರ್ಯಗಳು ಮಾಡ್ತದೆ. ಮೋಹನ್ಸಿಲಾಸ್ ಹೇಳಿದ್ರೆ ದೇವರ ಆತ್ಮನ ಅಭಿಷೇಕ ಬಂದದ ಮೇಲೆ ಅವರಿಗೆ ಅಳಿದು ಹೋಗ್ತಾ ಇರುವಂತ ಜನಗಳನ್ನ ನೋಡಿದ್ರೆ ಅವರೊಳಗಡೆನೆ ದುಃಖ ಅಂತೆ. ದೇಶದ ಮ್ಯಾಪ್ಗಳನ್ನು ನೋಡಿದ್ರೆ ಅವರೊಳಗಡೆನೆ ದುಃಖ ಆಗ್ತದೆ. ಎಷ್ಟು ದಿವಸ ದೇಶದ ಮ್ಯಾಪ್ ನೋಡಿಲ್ಲ, ಎಷ್ಟು ದಿವಸ ಆ ದೇವಸ್ಥಾನಗಳನ್ನ ನೋಡಿಲ್ಲ, ಆ ಜನಾಂಗವನ್ನ ನೋಡಿಲ್ಲ. ಆದ್ರೆ ಇವತ್ತು ಅಭಿಷೇಕ ಹೊಂದಿದಾದ ಮೇಲೆ ಆ ಅಭಿಷೇಕ ಏನ್ ಮಾಡ್ತದಂತೆ, ದುಃಖವನ್ನ ತೋರ್ಪಡಿಸ್ತದೆ. ನಿಮ್ಮ ಮೇಲೆ ದೇವರ ಆತ್ಮನ ಅಭಿಷೇಕ ಬಂದ್ರೆ ಆ ಅಭಿಷೇಕನೇ ನಿಮ್ಮನ್ನ ದೇವರ ಕಾರ್ಯಗಳು ಮಾಡುವಂತೆ ಕಾರ್ಯ ಮಾಡ್ತದೆ. ಅದು ಎಂತ ಕಾರ್ಯ ಅಂದ್ರೆ ಅಳಿದು ಹೋಗಿದಲ್ಲ ಆತ್ಮಗಳು, ಅವುಗಳನ್ನ ಹಿಡಿಯುವಂಥದ್ದು. ದೇವರಿಂದ ದೂರವಾಗಿರ್ತಾರಲ್ಲ, ನಿಷ್ಪ್ರಯೋಜವಾಗಿರ್ತಾರಲ್ಲ, ಅವ್ರನ್ನ ಬಲಪಡಿಸುವಂಥದ್ದು. ಲೋಕದಲ್ಲಿ ಯಾರಿಗೂ ಬೇಡ ಅಂದ್ಕೊಂಡಿರ್ತಾರಲ್ಲ, ಅನಾಥರಾಗಿದ್ದೀನಿ ಅಲ್ವಾ, ನಾನು ಒಂದು ಕುರಿ ರೀತಿಯಲ್ಲಿ ತಪ್ಪಿಸ್ಕೊಂಡು ನನ್ನನ್ನು ವಿಚಾರಿಸುವರಿಲ್ಲ, ನನ್ನನ್ನ ಗಮನಿಸುವರಲ್ಲ, ನಾನೊಂದು ಅನಾಥವಾಗಿದ್ದೀನಿ, ನಾನು ಯಾರಿಗೆ ವಶವಾಗ್ತೀನೋ
ಅಡವಿಯಲ್ಲಿ ಪಟ್ಟಂತ ಒಂದು ಪರಿಸ್ಥಿತಿಗಳಲ್ಲಿ ನೀವು ಹೋಗ್ತಾ ಇರ್ಬೋದು. ಒಂದು ಅಡವಿಯ ಜೀವಿತ ನಿಮ್ಮದಾಗಿರ್ಬೋದು. ಎಲ್ಲಿ ನಮ್ಮವರು ಎಲ್ಲಿ ಹೋದ್ರು ನಿಮ್ಮ ಜೀವಿತನೇ ಒಂದು ಪ್ರಶ್ನಾರ್ಥವಾಗಿರ್ಬೋದು. ಅಂತವರನ್ನ ಅಭಿಷೇಕ್ತನು ಹುಡುಕಿ ಬರ್ತಾನೆ. ಹಾಲೆಲೂಯ. ಅಭಿಷೇಕ ಇದ್ರೇನೆ ಆ ಅಭಿಷೇಕ ನಿಮ್ಮನ್ನ ಹುಡುಕಿ ಬರ್ತಾನೆ. ಹಾಲೆಲೂಯ. ನಿಶ್ಚಯವಾಗಿ ಬಿಡುಗಡೆ ಕೊಡೋದಕ್ಕೋಸ್ಕರನೇ. ಆಮೇನ್. ದೇವರ ಅಭಿಷೇಕ ಅನ್ನೋದು ಬಹಳ ಬಹಳ ಪ್ರಾಮುಖ್ಯವಾದಂಥದ್ದು ಅಲ್ವಾ? ಕ್ರೈಸ್ತ ವಿಶ್ವಾಸಿಗಳಿಗೆ, ನಮಗೆ, ಕರ್ತನ ನಂಬಿರುವಂತ ನಮ್ಮ ಜೀವಿತದಲ್ಲಿ ಅಭಿಷೇಕ ಅನ್ನೋದು ಬಹಳ ಪ್ರಾಮುಖ್ಯತೆ, ಬಹಳ ಬಹಳ ಪ್ರಾಮುಖ್ಯತೆ. ದೇವರ ಆತ್ಮನು ನಮ್ಮ ಮೇಲೆ ಬಂದ ಅಂದ್ರೆ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು. ಕರ್ತನ ಹೇಳ್ತಾನೆ, ನಿಕೋದೇಮನ ಹತ್ರ ಕರ್ತನ ಹೇಳ್ತಾನೆ, ಒಬ್ಬನು ನೀರಿನಿಂದಲೂ ಹುಟ್ಟಬೇಕಂತೆ, ಮತ್ತೆ ಎಲ್ಲಿಂದ ಹುಟ್ಟಬೇಕು? ಆತ್ಮನಿಂದಲೂ ಹುಟ್ಟಬೇಕು. ಯಾರೋ ಒಬ್ಬ ಸೇವಕನು ಮಾತ್ರ ಅಲ್ಲ, ಪ್ರತಿ ಒಬ್ಬ ವಿಶ್ವಾಸಿಕರ, ಪ್ರತಿ ಒಬ್ಬ ಮನುಷ್ಯನು ಕೂಡ ಯಾವ್ದ್ರಲ್ಲಿ ಹುಟ್ಟಬೇಕು? ನೀರಿನಿಂದಲೂ ಹುಟ್ಟಬೇಕು. ನೀರು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. 2 ಸಾರಿ ಬೇಕಾದ್ರೆ ತೆಗೆದುಕೊಳ್ಬಹುದು. ಕೆಲವರು ಇವತ್ತು ಪಾಪ ಮಾಡ್ಬಿಟ್ಟು ಏನೋ ಸರಿ ಇದಿಲ್ಲ, ಮತ್ತೊಂದ್ ಸಾರಿ ಬಂದು ತೆಗೆದುಕೊಳ್ಬಹುದು. ಆದ್ರೆ ದೇವರ ಆತ್ಮನ ಅಭಿಷೇಕ ಪಡ್ಕೊಳ್ಳೇಬೇಕು ನೀವು ಅಲ್ವಾ? ಕರ್ತನ ಒಂದು ಚಿತ್ತವಿದೆ ಇವತ್ತು. ಆ ಅಭಿಷೇಕಕ್ಕೋಸ್ಕರ ಪ್ರಾರ್ಥಿಸ್ಕೊಳ್ರಿ. ಕರ್ತನ ನೋಡಿ, ಅಭಿಷೇಕ ಬಹಳ ಪ್ರಾಮುಖ್ಯತೆ ಇದು. ಈ ಅಭಿಷೇಕ ಅನ್ನೋದೇನು ಗೊತ್ತಾ? ಇದು ಅಧಿಕಾರನ ಸೂಚಿಸ್ತದೆ. ಈಗ ಒಬ್ಬನು ನಮ್ಮ ಜೊತೆಗೆ ಓದ್ಕೊಂಡಿರ್ತಾನೆ, ನಮ್ಮ ಜೊತೆಗೆ ಇದ್ದಂಥವನು, ಅವನು ದಿಢೀರಂತ ನಾಳೆ ಒಬ್ಬ ಪೊಲೀಸ್ ಅಧಿಕಾರಿ ಆದ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆದ, ಅಥವಾ ಉನ್ನತ DG ಆದ, ಅಥವಾ ಕಮಿಷನರ್ ಆದ ಅಂತ ಇಟ್ಕೊಳ್ರಿ. ಅವನಿಗೆ ಅಧಿಕಾರ ಬಂತು ಅಲ್ವಾ? ಅವನಿಗೆ ಅಧಿಕಾರನೇ ನಮಗೆ ಭಯ ಪಡೋಂಗ ಮಾಡ್ತದೆ ಅಲ್ವಾ? ಒಬ್ರು ಹೇಳಿದ್ರು, ಬಹಳ ಒಂದು ರೋಗಿಷ್ಠನ, ಬಹಳ ಗಾಳಿ ಬಂದಿದ ತಕ್ಷಣನೇ ಹಾರ್ಕೊಂಡು ಹೋಗಂತ ಮನುಷ್ಯ ಅನ್ಕೊಳ್ರಿ. ಅವನು ಟ್ರಾಫಿಕ್ ಪೊಲೀಸ್. ದೊಡ್ಡ ಲಾರಿ ಬರ್ತಾ ಇದೆ, ಅದು ಎಷ್ಟೋ ಟನ್ ಏನ್ ಹೊತ್ಕೊಂಡ್ ಬರ್ತಾ ಇದೆ, ಎಷ್ಟೋ 150 ಸ್ಪೀಡಲ್ಲಿ ಬರ್ತಾ ಇರ್ಬೋದು. ಆದ್ರೆ ಇವನು ಕಾಯಿಲೆ ಬಿದ್ದಂತಿರೋನು. ಆದ್ರೆ ಈ ಮನುಷ್ಯನ ಕೈ ಚಾಚಿದ್ರೆ ಯಾರು ನಿಲ್ಬೇಕಂತೆ? ಆ ಗಾಡಿ ನಿಲ್ಲಿಸ್ಬೇಕು. ಅವನು ಯಾಕೆ ನಿಲ್ತಾ ಇದೆ? ಅವನಿಂದ ಆ ಪೊಲೀಸ್ಗೆ ಇರುವಂತ ಅಧಿಕಾರ, ಅದು ಅಧಿಕಾರಕ್ಕೆ ಎಲ್ಲರೂ ಭಯ ಪಡ್ಬೇಕು ಅಲ್ವಾ? ದಿಢೀರಂತ ನೋಟ್ ಬ್ಯಾನ್ ಮಾಡಿದ್ರು. ಅದು ಯಾರು ಸಾಧಾರಣವಾದ ನಾವು ಬ್ಯಾನ್ ಮಾಡಕ್ ಆಗುತ್ತಾ? ಅದು ಅಧಿಕಾರ ಬೇಕು ಅಲ್ವಾ? ಅಧಿಕಾರ ಬಹಳ ಬಹಳ ಪ್ರಾಮುಖ್ಯತೆ. ಅಂಧಕಾರದ ಶಕ್ತಿಗಳ ಮೇಲೆ, ಅವುಗಳು ಅಂಧಕಾರ ಶಕ್ತಿಗಳನ್ನ ನೀವು ಜಯ ಹೊಂದಬೇಕಂದ್ರೆ, ಅಂಧಕಾರದ ಮೇಲೆ ನಿಮಗೆ ಜಯ ಸಿಗಬೇಕಂದ್ರೆ ನಿಮಗೆ ಅಧಿಕಾರ ಬೇಕು. ಆ ಅಧಿಕಾರ ಮುದ್ರೆ ಯಾವುದಂದ್ರೆ, ಅಧಿಕಾರದ ಬಟ್ಟೆ ಯಾವುದಂದ್ರೆ ಅದು ದೇವರಾತ್ಮನ ಅಭಿಷೇಕ ಅಲ್ವಾ? ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಸಾರಿ ಯಹೂದ್ಯರು ದೆವ್ವ ಬಿಡಿಸುವಂತವ್ರು ಇದ್ರಂತೆ. ದೆವ್ವ ಬಿಡಿಸೋದಕ್ಕೆ ಹೋದ್ರು ಅಲ್ವಾ? ದೆವ್ವ ಬಿಡಿಸೋಕೆ ಹೋದ್ರೆ 9 ಜನ ಹೋದ್ರಂತ. ಅವ್ರ ಕೆಲಸನೇ ಊರು ಹೋಗಿ ದೆವ್ವ ಬಿಡಿಸುವಂಥದ್ದು. ಆದ್ರೆ ದೆವ್ವ ಅವ್ರನ್ನ ಕೇಳದಂತೆ, ನನಗೆ ಪೌಲನ ಗೊತ್ತು ಮತ್ತೆ ಯೇಸು ಸ್ವಾಮಿ ಗೊತ್ತು, ನೀವ್ ಯಾರಂತ ಕೇಳಿ ಪ್ರಶ್ನೆ ಕೇಳಿ ಅವ್ರ ಮೇಲೆ ಹಾರಿ ಅವರನ್ನ ಏನ್ ಮಾಡ್ತಂತೆ? ಅವಮಾನ ಪಡಿಸ್ದ. ಅಭಿಷೇಕ ಇಲ್ಲ ಅಲ್ವಾ? ಆದ್ರೆ ಪೌಲನಿಗೆ ಅಭಿಷೇಕ ಇದೆ. ಅದು ಅಭಿಷೇಕ ನೋಡ್ರಿ, ಅಧಿಕಾರ. ಅಧಿಕಾರ ಅನ್ನೋದು ಬಹಳ ಬಹಳ ಪ್ರಾಮುಖ್ಯತೆ ಆಗಿದೆ. ಇವತ್ತಿನ ದಿವಸ ನೋಡ್ರಿ, ಸತ್ಯವೇದದಲ್ಲಿ ಎಸ್ತೇರ್ ಕಾಲದಲ್ಲಿ ಆಮನ ಎಂಬಂತ ಒಬ್ಬ ಮನುಷ್ಯನಿದ್ದ. ಅವನು ಉನ್ನತವಾದಂತ ಅಧಿಕಾರಿ. ಆ ಅಧಿಕಾರಿಗಿದ್ದಂತ ಒಂದು ರೀತಿ ಮಂತ್ರಿಗಿಂತ ಕಡಿಮೆ ಅಷ್ಟೇ, ಆದ್ರೆ ಉನ್ನತವಾದಂತ ಅಧಿಕಾರಿ ಅವನು. ಈ ಅಧಿಕಾರಿ ಅರಮನೆಗೆ ಬರುವಾಗ, ಆ ಪೇಟೆ ಬೀದಲ್ಲಿರುವಂತ ಜನಗಳು ಆ ರೋಡಿಂದ ಅವನು ಬರುವಾಗ, ಅವನು ಡ್ರೆಸ್ ಹಾಕೊಂಡು ಆ ಛತ್ರದ ಆ ಒಂದು ಇದರಲ್ಲಿ ಬಂದ್ರೆ, ಆ ಒಂದು ಗಾಡಿಯಲ್ಲಿ ಬಂದ್ರೆ ಎಲ್ಲ ಜನಗಳು ಏನ್ ಮಾಡ್ಬೇಕು? ಅವನಿಗೆ ನಮಸ್ಕಾರ ಹೊಡಿಬೇಕು ಅಲ್ವಾ? ಸ್ತೋತ್ರ ಅಯ್ಯ ಅಂತ ಹೇಳ್ಬೇಕು. ಎಲ್ಲರೂ ಅವ್ರಿಗೆ ಇಷ್ಟ ಇರ್ಲಿ, ಇಷ್ಟ ಇಲ್ದಿರೋ ಹೋಗ್ಲಿ. ಅವ್ನು ಕಳ್ಳನಂತ ಮನಸ್ಸಲ್ಲಿ ಹೇಳ್ಕೊಂಡು ಬೇಕಾದ್ರೆ ಏನಂತ ಹೇಳ್ಬೋದು? ಸ್ತೋತ್ರ ಅಂತ ಹೇಳ್ಬೇಕು. ಅದು ಯಾಕಂದ್ರೆ ಅವ್ನಿಗಿರುವಂತ ಘನ ಅಲ್ವಾ? ಪೊಲೀಸರು ಹಿಡಿದ ತಕ್ಷಣ ಮನಸ್ಸಲ್ಲಿ ಏನ್ ಅನ್ಕೊಂತಾರೆ? ಹಿಡಿದಪ್ಪ, ಇವ್ನಿಗೆ ಎಷ್ಟು ಕೊಡ್ಬೇಕು ಅಂತೀರಲ್ವಾ? ಇನ್ನು ಸ್ವಲ್ಪ ಜನ ಭಯಕ್ಕೆ ಆಗದಿರೋ ಅಂತವ್ರು ಮನಸ್ಸಲ್ಲಿ ಏನೋ ಅನ್ಕೊಂತಾರೆ. ಯಾವಾಗ ಬಾಯಿ ಬಿಟ್ರೆ ಭಯ ಅಂತವ್ರು ಇನ್ನೇನೋ ಮನಸ್ಸಲ್ಲಿ ಅನ್ಕೊಂತಾರ ಅಲ್ವಾ? ಆದ್ರೆ ಅವ್ನಿಗೇನ್ ಮಾಡ್ಬೇಕು ನಾವು? ಸಾರ ಅಂತ ಹೇಳ್ತೀರಿ. ಅದೇ ತರ ಆಮಾನನಿಗೆ ಸಾರ ಅಂತ ಎಲ್ಲಾರು ಹೇಳ್ಬೇಕು, ಅವನಿಗೆ ಅಡ್ಡ ಬೀಳ್ಬೇಕು ಕೆಲವ್ರು. ಆದ್ರೆ ಮೊರ್ದೆಕೈನು ಬಂದು ಮುಖಸ್ತುತಿ ಮಾಡೋದು ಬೇಡ ಅಂತ ಅವನ ಪಾಟಿಗೆ ಅವನು ಸುಮ್ಗೆ ಇದ್ರೆ ಅವನ ಮೇಲೆ ಆಮನ್ನ ಕಣ್ಣೋಯ್ತಂತೆ. ಅವನು ನೋಡಿ ಹೇಳ್ತಾನೆ, ನನಗೆ ಯಾಕ ನಮಸ್ಕಾರ ಮಾಡಿಲ್ಲ? ಅಯ್ಯನು ಮುಖಸ್ತುತಿ ಮಾಡೋದು ಬೇಡ, ಮುಖಸ್ತುತಿ ಮಾಡಿಲ್ಲ ಅಂದ್ರೆ ಈ ದೇಶದಲ್ಲಿ ಇರಕ್ ಬಿಡಲ್ಲ ನೀನ ಅಂತ ಹೇಳ್ತಾನೆ. ಅವನ್ ಕೋಪ ಬಂತು, ನಾನು ಮಾಡೋದಿಲ್ಲ, ಏನ್ ಮಾಡ್ತೀಯ ಮಾಡ್ಕೊ ಹೋಗು ಅಂತಾನೆ. ಯಾಕೆ ಬೈಬಲ್ ನೋಡ್ತೇನೆ. ಈ ಆಮನಿಗೆ ಅಧಿಕಾರ ಇದೆ
ಇವನ್ ಯಾರಂತ ವಿಚಾರಿಸಿದ್ರೆ ಯಹೂದ್ಯನು, ಇಸ್ರಾಯೇಲ್ ಜನಾಂಗದವನು. ಇವನು ಅವನೇನೋ ಯೋಚನೆ ಮಾಡ್ತಾ ಇದ್ದಾನೆ, ಆ ಒಬ್ಬ ಮನುಷ್ಯನೇ ತಪ್ಪು ಮಾಡಿದ್ರೆ ಇಡೀ ಜನಾಂಗವನ್ನೇ ಅವನಿಗಿರುವಂತ ಅಧಿಕಾರ ಉಪಯೋಗಿಸ್ಕೊಂಡು ಅರಸನ ಹತ್ರ ಹೋಗ್ತಾನೆ. ಅರಸನೇ, ಒಂದು ಜನಾಂಗ ಇದೆ, ನಿನ್ನ ಮಾತು ಕೇಳೋದಿಲ್ಲ, ಅವರ ವಿಧೇಯರೇ ಆಗೋದಿಲ್ಲ, ಆ ಜನಾಂಗವನ್ನ ಅದರಿಂದ ನಮ್ಗೆ ನಷ್ಟ ಆಗ್ತದೆ, ಕಂದಾಯ ಕಟ್ಟೋದಿಲ್ಲ, ಅವರು ಶತ್ರುಗಳಿಗೆ ಸಹಾಯ ಮಾಡ್ತಾರೆ, ಅವ್ರನ್ನ ಹೇಗಾದ್ರೂ ತಗ್ಗಿಸ್ಬೇಕು ಅಂತ ಹೇಳಿದ್ರೆ ಇವನು ಹೇಳ್ತಾನೆ, ಅದೇ ಅರಸನು, ಏನಾದ್ರೂ ಮಾಡ್ಕೊ, ಯಾಕಂದ್ರೆ ಅವ್ನು ಕುಡ್ಕೊಂಡಿರ್ತಾನೆ, ಏನಾದ್ರೂ ಮಾಡ್ಕೊ, ಅಧಿಕಾರ ಬೇಕಯ್ಯ, ಸರಿ ನಾನು ಉಂಗ್ರ ಕೊಡ್ತೀನಿ, ಎತ್ಕೊಂಡು ಹೋಗಿ ಸೀಲ್ ಹಾಕ್ಬಿಡು, ಎಲ್ಲಾರ್ಗು ಏನ್ ಬೇಕಾದ್ರೂ ಮಾಡ್ಕೊ ಅಂತ ಹೇಳ್ತಾರೆ. ಅವನೇನ್ ಪ್ಲಾನ್ ಆಗ್ತಾನೆ, ಒಬ್ಬನು ಮೋರ್ದೈಕನು, ಯಾರೋ ಒಬ್ಬ ಮೋರ್ದೈಕನು ಮಾಡಿದ ತಪ್ಪಿಗೆ ಆ ಮೋರ್ದೈಕನು ಸುಮ್ಮನೆ ನಮಸ್ಕಾರ ಅಂದ್ರೆ ಹೊಡಿಬೇಕಾಗಿತ್ತು, ಆದ್ರೆ ಅವನು ಮಾಡಿದ ಒಂದು ತಪ್ಪಿಗೆ ಏನು ಮಾಡ್ತಾನೆ, ಇಡೀ ಯಹೂದ್ಯ ಕುಲ ಶೋಷನ್ ಪಟ್ಟಣ ಮಾತ್ರ ಅಲ್ಲ, 120 ದೇಶ ಆಳ್ತಾ ಇದ್ರು. ಆ ಇಂಡಿಯಾದಕ್ರ ಇತ್ತಂತೆ, ಇಂಡಿಯಾದಲ್ಲೂ ಯಹೂದ್ರಿದ್ರು. ನೋಡ್ರಿ, ಇವ್ರೆಲ್ಲಾರನು ಪಲುನ ಮಾಸ ಅಂದ್ರೆ ಜೂನ್ ತಿಂಗಳಲ್ಲಿ 13ನೇ ತಾರೀಕನೇ ದಿವಸ ಎಲ್ಲ ಸಂಹರಿಸಿದ್ರೆ ಅವತ್ತಿನ ದಿವಸ ಕೇಸೇ ಹಾಕೋದಿಲ್ಲ. ಯಹೂದ್ರನ್ನ ಕೊಂದ್ರೆ ಕೇಸ್ ಇಲ್ಲ, ಅವತ್ತಿನ ದಿವಸ ಕೊಂದ್ಬಿಟ್ರೆ ಪ್ರಮೋಷನ್. ಆ ಪ್ರಮೋಷನ್ ಏನು, ಅವರ ಆಸ್ತಿ ದನ ಕರುಗಳು ನಿಮಗೆ ಅಂತ ಲೆಟರ್ ಬರೆದು ಕಳಿಸ್ಬಿಡ್ತಾನೆ. ಏನ ಒಂದು ಜನಾಂಗ ಅಂದ್ರೆ ಇವನೇನಂತ ಅನ್ಬಿಟ್ಟು ಯಾರು ಹೇಳೋರು ಕೇಳೋರು ಯಾರೆಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ, ಯಾರೋ ನಾಮಾನನು. ಆ ಜನಾಂಗರು ಉಳಿಸೋದಕ್ಕೋಸ್ಕರ ಎಷ್ಟು ಜನ ಅರಸರನ್ನ ದೇವ್ರು ಗದರಿಸಿಲ್ಲ. ಎಂತ ವಾಗ್ದಾನ ಮಾಡಿದ, ನಿನ್ನ ಸಂತತಿನ ಆಕಾಶದಷ್ಟು ಹೆಚ್ಚಿಸ್ತೀನಿ, ನಿನ್ನ ಸಂತತಿನ ಮರಳಿನ ತೀರದಷ್ಟು ಹೆಚ್ಚಿಸ್ತೀನಿ, ನಿನ್ನ ಸಂತತಿಯ 1000 ತಲೆಗಳವರೆಗೂ ದಯ ತೋರಿಸ್ತೀನಿ, ಆ ಜನಾಂಗ ಎಲ್ಲಿ ಹೋದ್ರೂ ಅವ್ರ ಸಂಗಡ ಇರ್ತೀನಿ ಅಂತ ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಮಾಡಿದ ಆತನು ಸೃಷ್ಟಿಕರ್ತನು. ಈ ಜನಾಂಗವನ್ನ ಹೇಳೋರು ಕೇಳೋರು ಯಾರೆಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ, ಯಾರೋ ಹಾಮಾನನ ಅವನಿಗಿರುವಂತಹ ಅಧಿಕಾರದಿಂದ. ಆದ್ರೆ ಯಾರೆಲ್ಲ ಕಡಿಮೆ ಮಾಡ್ಬೇಕಂತ ಯೋಚನೆ ಮಾಡ್ತಾರೋ ಅವರೇ ಕಡಿಮೆ ಆಗಿದ್ದಾರೆ. ಯಾರೆಲ್ಲ ಸರ್ವನಾಶ ಮಾಡ್ಬೇಕು ಅಂತ ಯೋಚನೆ ಮಾಡಿದಾರೋ ಅವರ ಅಡ್ರೆಸ್ಸೇ ಎಲ್ಲಿದ್ದೀರ ಹೋಗಿದೆ. ಯಾಕಂದ್ರೆ ಅವ್ರನ್ನ ಕಾಯ್ತಾ ಇರುವಂತವನು ಸೃಷ್ಟಿಕರ್ತನು. ಹಾಲೆಲೂಯ. ಆ ಜನಾಂಗವನ್ನ ಹೇಳೋರು ಕೇಳೋರು ಇದ್ದಾರೆ. ಹಾಲೆಲೂಯ. ಬಾಲಾಕನು ಬಿಲಾಮನು ಕರೆದೇಳ್ತಾನೆ, ಇವ್ರನ್ನ ಶಪಿಸು, 7 ಕುರಿಗಳನ್ನ ಕಡಿಯೋಣ, 7 ದನಗಳನ್ನ ಕಡಿಯೋಣ, ನಿಮ್ಮ ದೇವರಿಗೆ ಬಲಿ ಕೊಟ್ಟಿದ್ದೀನಿ. 7 ಕುರಿ 7 ದನಕ್ಕೆ 7 ಒಂದು ರಕ್ತಕ್ಕೋಸ್ಕರ ಯಾಮಾರು ಹೋಗ್ಬಿಟ್ಟು ಕರ್ತನ ಜನಾಂಗನ ಶಪಿಸುವಂತ ಬಾಯಿ ಮಾತು ಬರೋದೇ ಮಾಡೋದಿಲ್ಲ. ಹಾಲೆಲೂಯ. ಆ ಜನಾಂಗನ ಮಾತ್ರ ಕೈ ಇಡಬೇಡ. ಅವರ ಅರಸನ ಯಾವಾಗಲೂ ಅವರ ಸಂಗಡ ಇರ್ತಾನೆ. ಅವರ ಅರಸನ ಅರಸನಗಳಿಗಿಂತಲೂ ದೊಡ್ಡವನು. ಅವರಿಗೆ ಯಾರು ಕಡಿಮೆ ಇಲ್ಲ. ಅವ್ರ ವಿರುದ್ಧವಾಗಿ ಮಾಟ ಇಲ್ಲ, ಅವ್ರ ವಿರುದ್ಧವಾಗಿ ಮಂತ್ರ ಇಲ್ಲ. ಹಾಲೆಲೂಯ. ನಿಮ್ಮನ್ನ ಅಭಿಷೇಕಿಸಿ ನಿಮಗೆ ವಾಗ್ದಾನ ಮಾಡಿದ್ರೆ ನಿಮ್ಮನ್ನ ಹೇಳೋರು ಕೇಳೋರು ಯಾರಿಲ್ಲ ಅಂತ ಜನಾಂಗ ಅನ್ಕೊಂಡಿರ್ಬೋದು. ಕ್ರೈಸ್ತರಿಗೋಸ್ಕರ ನಮ್ಮ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನೇನೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮೊನ್ನೆ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮತಾಂತರ ಕಾಯ್ದೆ ನಿಷೇಧನ ಬರ್ಮಾಡ್ಬೇಕಂತ ಎಲ್ಲ ಪುಸಲಾಯಿಸ್ತಾ ಇದ್ದಾರೆ. ಯಾರ ಮುಖ್ಯಮಂತ್ರಿಯಲ್ಲಿ ಮನೆಯಲ್ಲಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಈ ಜನಾಂಗವನ್ನ ಕಾಯ್ತಾ ಇರುವಂತವನು ಯೆಹೋವನು ಅಂತ. ಹಾಲೆಲೂಯ. ಈ ಜನಾಂಗವನ್ನು ಯಾರೆಲ್ಲ ಕೈ ಹಾಕ್ತಾರೋ ಅವರು ಒಂದು ಕಡೆ ದೇವ್ರ ಕಡೆ ಬರ್ಬೇಕು, ಇಲ್ಲದಿದ್ರೆ ದೇವ್ರ ಹತ್ರ ಅವ್ರು ಹೋಗ್ಬೇಕು. ಹಾಲೆಲೂಯ. ಈ ಜನಾಂಗದ ಮೇಲೆ ಕೈ ಇಟ್ಬಿಟ್ರೆ, ಈ ಸತ್ಯವಾಗಿ ಹೇಳ್ತೀನಿ, ಕ್ರೈಸ್ತರು ನೀವು ಅಂದ್ರೆ ನಿಮ್ಮ ಮೇಲೆ ಕೈ ಇಟ್ಬಿಟ್ರೆ ಸೃಷ್ಟಿಕರ್ತನಿದ್ದಾನೆ. ನಿಮ್ಮನ್ನ ಕೇಳೋವನು ಯಾರಂದ್ರೆ ನಿಮ್ಮ ಸೃಷ್ಟಿಕರ್ತನು ಮಾತ್ರನೇ. ಆ ಅಭಿಷೇಕ್ತನು ಯಾವಾಗಲೂ ಕಾರ್ಯ ಮಾಡ್ತಾನೆ. ಆತನು ಚಿತ್ತ ಇಟ್ಟಿದ್ದಾನೆ ಯಾರನ್ನ, ನಿಮ್ಮನ್ನ ಅಭಿಷೇಕಿಸಿ ನಿಮ್ಮ ಮುಖಾಂತರವಾಗಿ ಲೋಕವನ್ನ ರಕ್ಷಿಸಬೇಕಂತ. ಆ ಅಭಿಷೇಕ್ತನೇ ನಿಮಗೆ ಕಾರ್ಯಗಳನ್ನ ಮಾಡ್ತಾನೆ. ಹಾಲೆಲೂಯ. ಆದ್ರೆ ನೀವು ಅಭಿಷೇಕ ಹೊಂದ್ಕೊಳ್ಬೇಕು, ಅದಕ್ಕೆ ಅಧಿಕಾರ ಪಡಬೇಕು. ನಿಮ್ಮನ್ನ ಹೇಳೋನು ಕೇಳೋನಿದ್ದಾನೆ, ನಿಮ್ಮ ಸೃಷ್ಟಿಕರ್ತನು. ಆಮೆನ್. ಹಾಲೆಲೂಯ. ನಮ್ಮನ್ನ ಕೇಳೋಂತವನಿದ್ದಾನೆ. ನಮ್ಮ ಮೇಲೆ ಕೈ ಇಟ್ಟರೆ ನಮ್ಮ ಸೃಷ್ಟಿಕರ್ತನಿದ್ದಾನೆ ಅಲ್ವಾ. ಬಲಿಷ್ಠವಾದಂತ ಒಂದು ತಂದೆ ತಾಯಿ ಇದ್ರೆ, ಕೋಟ್ಯಾಧಿಪತಿ ತಂದೆ ತಾಯಿ ಇದ್ರೆ ಅವ್ರ ಮಕ್ಕಳ ಮೇಲೆ ಯಾರಾದ್ರೂ ಕೈ ಇಡ್ತಾರ? ಯೋಚನೆ ಮಾಡ್ತಾರೆ. ಆದ್ರೆ ಅವ್ರಿಗೆಲ್ಲರಿಗಿಂತಲೂ ಬಲಿಷ್ಠನ್ ಅಲ್ವಾ. ಅರಸರುಗಳನ್ನ ತಳ್ಳುವಂತವನು, ಅರಸರುಗಳನ್ನ ಎಬ್ಬರಿಸುವಂತವನು ನಮ್ಮ ತಂದೆ. ನಮ್ಮನ್ನ ಮೇಲೆ ಕೈ ಇಟ್ರೆ ನಮ್ಮ ಸೃಷ್ಟಿಕರ್ತನ ಕೇಳದೇ ಇರ್ತಾನ, ಆತನ ವಿಚಾರಿಸದೇ ಇರ್ತಾನ. ನಮ್ಮನ್ನ ಹೇಳೋರು ಕೇಳೋರು ನಮ್ಮ ಸೃಷ್ಟಿಕರ್ತನಿದ್ದಾನೆ. ನಾವು ಬೇರೆ ಪ್ರಾರ್ಥನೆ ಮಾತ್ರ ಮಾಡ್ಬೇಕಾಗಿರೋದು, ಕಾರ್ಯ ಆತನು ಮಾಡ್ತಾನೆ. ಹಾಲೆಲೂಯ. ನೋಡಿದ್ರೆ ಆದ್ರೆ ದೇವರು ವಾಕ್ಯ ಹೇಳ್ತಾರೆ, ಹಾಮಾನು ರಾತ್ರಿ ಎಲ್ಲ ಯೋಚನೆ ಮಾಡ್ದ,
ನಾನು ಹೇಳ್ತಾರ ದುಷ್ಟ ಅಧಿಕಾರಿಗಳಿಗೆ ಅಧಿಕಾರ ಇರಬಹುದು, ಆದ್ರೆ ಇವರೆಲ್ಲರಿಗಿಂತ ಮೇಲೆ ಅಧಿಕಾರಿ ಇದ್ದಾನೆ, ಆತನ ಅಭಿಷಕ್ತನು. ಹಾಲೆಲೂಯ. ಆ ಅಭಿಷಕ್ತನು ಹಾಮಾನನು ಅನ್ಕೊಂಡ ಈ ಜನಾಂಗವನ್ನೇ ಫಲುನಮಾಸವನ್ನ ಸರ್ವನಾಶ ಮಾಡ್ಬಿಡೋಣ, ಇನ್ನು ಚರಿತ್ರೆಯಲ್ಲಿ ನಾನು ಉಳ್ಕೊಂಡ್ಬಿಡ್ತೀನಿ. ಬೇರೆ ಒಬ್ಬ ಮೊರ್ದೆಕೈನಿಗೆ ಹಿಂಗ್ ಮಾಡಿದಕ್ಕೆ ಈ ಒಂದು ಹಾಮಾನನು ಇಡೀ ಯೆಹೂದ್ಯರನ್ನೇ ಸಂಹರಿಸ್ಬಿಟ್ಟ ಅಂತ. ಆದ್ರೆ ಹಾಮಾನನಿಗೆ ಗೊತ್ತಿಲ್ಲ, ಇವ್ರ ಮೇಲೆ ಕೈ ಇಟ್ಟು ಹಾಮಾನನ ಕುಟುಂಬನೇ ಹೋಯ್ತು ಅಂತ ಚರಿತ್ರೆಯಲ್ಲಿ ಬರ್ತದೆ ಅಂತ. ಹಾಲೆಲೂಯ. ಚರಿತ್ರೆಯಲ್ಲಿ ಏನ್ ಬಂದಿದೆ ಈಗ? ಹಾಮಾನನು ಯೆಹೂದ್ಯರ ಮೇಲೆ ಕೈ ಇಟ್ಟ, ಅವನ ಕುಟುಂಬನೂ ಹೋಯ್ತು, ಅಧಿಕಾರನೂ ಹೋಯ್ತು. ಹಾಲೆಲೂಯ. ಅಧಿಕಾರಿಗಳು ಯಾವುದೇ ಆಗಲಿ, ಅಧಿಕಾರ ಇರಲಿ, ಆದ್ರೆ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅಧಿಕಾರನ ಅವ್ರು ಚಲಾಯಿಸಕ್ ಬಂದ್ರೆ ಅದು ಇರೋದಿಲ್ಲ, ಒಂದು ದೇವರ ಕಡೆಗೆ ಹೋಗ್ಬಿಡ್ತಾರೆ ಅವ್ರು. ಹಾಲೆಲೂಯ. ಇದು ಮಾತ್ರ ಸತ್ಯ. ಆದ್ರೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಹಾಮಾನನ ರೀತಿಯಲ್ಲಿ ನಿಮ್ಮ ಮೇಲೆ ದೇವರ ಆತ್ಮನ ಅಭಿಷೇಕ ಬಂದಾದ್ಮೇಲೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಬಾರ್ದು. ತಮಿಳ್ನಾಡಲ್ಲಿ ಈ DJ ದಿನಕರ್ ಅಯ್ಯವ್ರಿಗಿಂತಲೂ ಮುಂಚೆ ಒಬ್ರು ಹೆಸರಾದಂಥವ್ರು ಇದ್ರು. ಅವ್ರ ಹೆಸರು ಬರ್ತಾ ಇಲ್ಲ, ಆಗ್ಲೇ ಫ್ಲೈಟ್ ಅಲ್ಲಿ ಹೋಗಿ ಬರ್ತಾ ಇದ್ರು. ಅವ್ರಿಗೆ ಆಗ್ಲೇ ದೊಡ್ಡ ಹೆಸರಾಂತದ್ದು, ಲಕ್ಷಾಂತರ ಜನ ಸೇರ್ತಾ ಇದ್ರಂತೆ. ಎಲ್ಲಾ ಒಂದು ದಿವಸ ಅವ್ರು ಹೇಳಿದ್ರಂತೆ, ಒಂದು ದಿವಸ ಪ್ರಕಟಿಸಿದ್ರಂತೆ, ನಾನೇ ಯೇಸು ಸ್ವಾಮಿ ಅಂತ. ದೇವರು ಅವ್ರನ್ನ ಅಷ್ಟಾಗಿ ಅಭಿಷೇಕಿಸಿದ್ರು, ಅವ್ರ ಮುಖಾಂತರವಾಗಿ ಅದ್ಭುತಗಳನ್ನ ಮಾಡಿದ್ರು, ಆತನ ಪ್ರೀತಿಯನ್ನ, ಕಾರ್ಯವನ್ನ, ಆಜ್ಞೆನ ತಿಳಿಯಪಡಿಸಿದ್ರು. ಹೆಮ್ಮೆ ಪಟ್ಬಿಟ್ಟ ಅಲ್ವಾ, ದುಷ್ಟ ಅಧಿಕಾರಿ ಆಗ್ಬಿಟ್ಟ, ಅಭಿಷೇಕವನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟ. ನಾನೇ ಯೇಸು ಸ್ವಾಮಿ. ನಮ್ಮನ್ನ ದೇವರು ಒಂದು ವೇಳೆ ಇವತ್ತಿನ ದಿವಸ ಅಭಿಷೇಕಿಸ್ಬೋದು. ಆ ಅಭಿಷೇಕದಿಂದ ನಿಮ್ಗೆ ಅದ್ಭುತ ವರ ಸಿಗ್ಬೋದು, ಪ್ರವಾದನೆ ವರಗಳು ಸಿಗ್ಬೋದು. ಆದ್ರೆ ಅದರಿಂದ ನೀವು ನನಗೆ ದೇವರಾತ್ಮನ ವರ ಇದೆ, ನಾನು ಯೇಸು ಸ್ವಾಮಿ ಅಂತ ಹೇಳುವಂತ ದುಷ್ಟ ಅಧಿಕಾರಿಗಳು ನೀವಾಗಬಾರ್ದು. ನಿಮ್ಮಿಂದ ದೇವರ ನಾಮವನ್ನ ಅಪವಿತ್ರ ಪಡಿಸಬಾರ್ದು. ನಿಮ್ಮಿಂದ ದೇವರ ನಾಮ ಅದು ಯಾವಾಗಲೂ ಪೂಜ್ಯವಾದದ್ದು, ಯಾವಾಗಲೂ ಹೊಗಳಪಡುವಂಥದ್ದು, ದೇವರ ನಾಮಕ್ಕೆ ಘನ ಮಾನ ಮಹಿಮೆಯನ್ನ ತರುವಂಥವರು ನೀವಾಗಬೇಕು. ಯಾವಾಗ? ಅಭಿಷೇಕ ಬಂದಾಗ. ಹಾಲೆಲೂಯ. ಮತ್ತೆ ಈ ಅಭಿಷೇಕಕ್ಕೋಸ್ಕರ ದೇವರ ಚಿತ್ತ ಇದೆ, ಮನಸ್ಸಿದೆ. ಮತ್ತೆ ಅಭಿಷೇಕಕ್ಕೋಸ್ಕರ ನೋಡ್ರಿ, ದೇವರ ಜನಾಂಗಗಳು, ದೇವ ಮನುಷ್ಯರು ಬಹಳವಾಗಿ ಕಷ್ಟಪಟ್ಟಿದ್ದಾರೆ ಅಲ್ವಾ? ಎಷ್ಟಾಗಿ ಕಷ್ಟಪಟ್ಟಿದ್ದಾರೆ? ಬಹಳವಾಗಿ ಕಷ್ಟಪಟ್ಟಿದ್ದಾರೆ. ಅನೇಕರು ಇದ್ದಾರೆ. ಅದರಲ್ಲಿ ಎಲಿಷನು ಅಲ್ವಾ, ಎಲಿಷನನ್ನ ನೋಡ್ರಿ, ಅವನು 12 ಎತ್ತುಗಳಿಂದ ಏನ್ ಮಾಡ್ತಾ ಇದ್ದಂತೆ, ಅವನು ಒಂದು ಹೊಲಗಳನ್ನ ಬಿತ್ತುತ್ತಾ ಇದ್ದ. 12 ಎತ್ತುಗಳು, ಜೋಡಿ ಎತ್ತುಗಳಿಂದ ಹೊಲವನ್ನ ಬಿತ್ತುವಂತವನು. ಅವನು ಬಡವನ. 12 ಎತ್ತುಗಳಿಂದ ಆವಾಗ ಅಂದ್ರೆ ಅವನಿಗೆ ಸುಮಾರು ಒಂದು ಸಾವಿರಾರು ಒಂದು ದೊಡ್ಡ ಎಕರೆಗಳಿರುವಂತ ಮನುಷ್ಯನೇ ಅವನು. ಒಂದು 100 ಎಕರೆನಾದ್ರೆ ಇರ್ಬೇಕು ಅಂತ ಮನುಷ್ಯನೇ ಅವನು. ಆ ಒಂದು ಶ್ರೀಮಂತನು ಎಲಿಯನ್ನ ನೋಡಿದ ತಕ್ಷಣ ಹಿಂದೆ ಓಡಿ ಬರ್ತಾ ಇದ್ದಾನೆ. ಯಾಕೆ ಹಿಂದೆ ಓಡಿ ಬಂದ ಅಂದ್ರೆ, ದೇವರ ವಾಕ್ಯ ಹೇಳ್ತದೆ, ಅವನಲ್ಲಿದ್ದಂತ ದೇವರ ಆತ್ಮನ ಅಭಿಷೇಕವನ್ನು ಪಡಿಬೇಕನ್ನೋದು ಒಂದೇ ಆಸೆ ಯಾರಿಗಿತ್ತು? ಎಲಿಷನಿಗಿತ್ತು. 3 ವರ್ಷ 4 ವರ್ಷ ಎಲಿಯನ ಜೊತೆಗಿದ್ದಾನೆ, ಅವನ ಶಿಷ್ಯನಾಗಿದ್ದಾನೆ. ಅವನಿಗೆ ಸ್ನಾನಕ್ಕೆ ನೀರು, ಅವನಿಗೆ ಬಟ್ಟೆಗಳಿಗೆ ಇಸ್ತ್ರಿ ಹಾಕೋದು, ಅವನ ಶಿಷ್ಯನಾಗಿರೋದು, ಕಾಲು ತೊಳೆಯೋದು, ಅವನಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡೋದು, ಅವನಿಗೆ ಊಟ ವ್ಯವಸ್ಥೆಗಳನ್ನ ಮಾಡೋದು, ಇವೆಲ್ಲ ಮಾಡ್ಕೊಂಡಿದ್ದಾನೆ. ಯಾರೋ? ಎಲಿಷನು. 12 ಎತ್ತುಗಳಿಂದ ಆಳುಗಳನ್ನಿಟ್ಟು ಉಳಿಸ್ತಾ ಇದ್ದಂಥವನು. ಅವನಿಗೆ ಆಳಾಗಿದ್ದಾನೆ. ಯಾರಿಗೆ? ಎಲಿಯನಿಗೆ. ಇಷ್ಟೆಲ್ಲಾ ಕಾರ್ಯಗಳು ಮಾಡ್ತಾ ಇರೋದು ಯಾಕೆಂದ್ರೆ ಅವನ ಮನಸ್ಸಲ್ಲಿ ಒಂದು ಆಸೆ ಇದೆ. ಆ ಆಸೆ ಏನಂದ್ರೆ, ದೇವರಾತ್ಮನು ವಶ ಆಗ್ಬೇಕು, ನಾನು ದೇವರಾತ್ಮನು ನನ್ನ ಮೇಲೆ ಬರಬೇಕು ಅಂತ. ಈಗ ಎಲಿಯನ ಎತ್ತಲ್ಪಡುವಂತ ಕಾಲ ಬಂತು. ಅವನು ಗಿಲಾಲ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಹೇಳ್ತಾನೆ, ನಿನಗೊಂದು ಗೊತ್ತಾ ಎಲಿಷಾ, ಇವತ್ತು ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ, ನಿನ್ನ ಮನೆಗೆ ಹೋಗು ಅಂತ ಹೇಳ್ತಾನೆ. ಅಯ್ಯೋ, ನಾನು ಮಾತ್ರ ಬಿಡೋದಿಲ್ಲ, ನೀನು ತೆಗೆದುಕೊಳ್ಳೋದು ನೋಡೋ ಗಂಟ ನಾನು ಮಾತ್ರ ಬಿಡೋದಿಲ್ಲ. ಮತ್ತೆ ಯೋರ್ದಾನ್ಗೆ ಹೋಗ್ತೇನೆ. ಯೋರ್ದಾನ್ ದಾಟ್ತಾ ಇದ್ದೀರಿ ಎಲಿಷಾ, ನೀನು ಹೋಗ್ಬಿಡು, ಮತ್ತೆ ಹೆಂಗೆ ಹಿಂತಿರುಗಿ ಬರ್ತೀಯಾ? ಇಲ್ಲ ಅಯ್ಯ, ನಾನು ನಿನ್ನ ಬಿಡೋದೇ ಇಲ್ಲ. ಅವನು ಮತ್ತೆ ಎರಿಕೋಗಿ ಹೋಗ್ತೇನೆ, ಅಲ್ಲಿ ಬಿಡೋದಿಲ್ಲ ಅಂತ. ಮತ್ತೆ ಏನು ಬೇಕಂತ ಎಲಿಯನ್ನೇ ಕೇಳ್ತಾ ಇದ್ದಾನೆ. ಅಯ್ಯ, ನಿನ್ನಲ್ಲಿದ್ದಂಥ ಆತ್ಮವರ 2ರಷ್ಟು ಕೊಡು. 1ರಷ್ಟು ಕೇಳಿಲ್ಲ, 2ರಷ್ಟು ಕೊಡು. ಆಸೆ ನೋಡ್ರಿ, ಅವನು ಅಭಿಷೇಕ ಬೇಕು ಅನ್ನೋದಕ್ಕೆ ಆಸೆ ಪಟ್ಟಿದ್ದಾನೆ. ಅನೇಕ ಜನಗಳು ನನ್ನನ್ನು ಮೊದಲುಗೊಂಡು ನನಗೆ ದೇವರ ಆತ್ಮ ಬೇಕಂತ 6 ತಿಂಗಳು ಕಣ್ಣೀರಿಂದ ಪ್ರಾರ್ಥಿಸಿದ್ದೇನೆ. ಒಂದು ದೇವರ, ನಮ್ಮ ಭಾರತ ದೇಶದಲ್ಲಿ ಹೆಸರಾದಂತ ಒಬ್ಬ ಸೇವಕರು DJ ದಿನಕರ್ ಅವರು 7 ವರ್ಷ ಪ್ರಾರ್ಥಿಸಿದ್ದಾರೆ. ಎಷ್ಟು ವರ್ಷ? ಎಡಬಿಡದೆ ಕೆಲಸಕ್ಕೆ ಹೋಗೋದು ಬರೋದು, ಯಾವಾಗ್ಲೂ ಪ್ರಾರ್ಥನೆ ಮಾಡೋದು, ನಿನ್ನ ಆತ್ಮನ ವರ ನಾನು ಕೊಡು, ನಿನ್ನ ಆತ್ಮನ ವರಗಳು ಕೊಡು, ಅಭಿಷೇಕ ನನಗೆ ಬೇಕು ಅನ್ನೋದು. ಹಾಲೆಲೂಯ. ನೋಡ್ರಿ, ಒಬ್ಬನು ಅಭಿಷೇಕಿಸ್ಬಿಟ್ರೆ ಅವನು ನೀವು ದೇವರ ಏನಾಗ್ತಾನೆ? ಮನೆ ಕೆಲಸದವನು, ದೇವರ ರಾಯಭಾರಿ ಆಗ್ತಾನೆ. ಮತ್ತೆ ಅಧಿಕಾರ ಇದೆ ಅವನಿಗೆ.
ಆ ದೇವರ ದುರಾತ್ಮಗಳೆಲ್ಲ ಅದರ್ತದೆ ಅವನ ನೋಡಿದ್ರೆ. ಆ ದುರಾತ್ಮಗಳಿಗೆ ಗೊತ್ತು ಇವನ ಅಭಿಷಕ್ತನು ಅಂತ. ಈ ಅಭಿಷೇಕ್ತನ ಆಗಿದ್ರೆ ನೀನು ಎಲ್ತವ್ರನ್ನ ಬೇಕಾದ್ರೂ ಬಿಡಿಸ್ಬೋದು. ಅಭಿಷೇಕ ಏನ್ ಮಾಡ್ತದೆ? ದುರಾತ್ಮಗಳನ್ನ ಓಡಿಸ್ತದೆ. ಹಲ್ಲೆಲೂಯಾ. ಅಭಿಷೇಕ ನಿಮಗೆ ಬೇಕಾಗಿದೆ. ಹಲ್ಲೆಲೂಯಾ. ಇದಕ್ಕೋಸ್ಕರ ದೇವರು ಸಿದ್ಧ ಮನಸ್ಸುಳ್ಳಂತವನಾಗಿದ್ದಾನೆ. ಇವತ್ತಿನ ದಿವಸ ಯಾವ ಉದ್ದೇಶಕ್ಕೋಸ್ಕರ ಈ ವಾಕ್ಯ ಕೊಟ್ಟಿದ್ದಾನೋ ದೇವ್ರಿಗೆ ಗೊತ್ತು. ಆದ್ರೆ ನನಗೆ ಗೊತ್ತಿಲ್ಲ. ಅಭಿಷೇಕ ಮಾಡ್ಬೇಕಂತಾನೆ ದೇವರು ಒಂದು ವೇಳೆ ಕೊಟ್ಟಿರ್ಬೋದು. ಆದ್ರೆ ಬೇಡ್ಕೊಳ್ರಿ, ಇವತ್ತಿನ ದಿವಸ ಕಣ್ಣೀರಿಡ್ರಿ. ಅಭಿಷೇಕ ದೇವರ ಕೆಲಸ ಮಾಡ್ಬೇಕಂದ್ರೆ ಅಭಿಷೇಕ ಇಲ್ಲದಿರ, ಅದು ಒಂದು ಅಭಿಷೇಕ ಇಲ್ಲದಿರ ದೇವರ ಕೆಲಸಕ್ಕೆ ಕೈ ಹಾಕಕ್ ಹೋಗ್ಬೇಡ್ರಿ. ಬೇರೆ ಯಾವ ಕೆಲಸಲು ಬೇಕಾದ್ರೂ ಕೆಲಸಕ್ಕೆ ಕೈ ಹಾಕ್ಬೋದು. ಆದ್ರೆ ಅಭಿಷೇಕ ಉಳ್ಳಂತವನಾಗಿ ದುರಾತ್ಮಗಳೊಟ್ಟಿಗೆ ಹೋರಾಡಬೇಕು ನೀವು. ನಾವು ಹೋರಾಡೋದು ಮನುಷ್ಯರೊಟ್ಟಿಗೆ ಮಾತ್ರ ಅಲ್ಲ, ಅಂಧಕಾರದ ಶಕ್ತಿಗಳೊಟ್ಟಿಗೆ. ಹಲ್ಲೆಲೂಯಾ. ಇದಕ್ಕೆ ನಿಮಗೆ ಬೇಕಾಗಿರೋದು ಅಭಿಷೇಕ. ದಾವೀದನ ನೋಡ್ರಿ, ಅವನು ದೇವರ ಹಗಲು ರಾತ್ರಿ ಅವನು ದೇವರನ್ನ ಸ್ತೋತ್ರ ಮಾಡುವಂತವನು, ಹುಡುಕುವಂತವನು. ದೇವರಿಗೆ ಗೊತ್ತು, ದಾವೀದನನ್ನ ಅಭಿಷೇಕ ಮಾಡಿದ್ರೆ ಅವನ ಜೀವಿತದಲ್ಲಿ ನನ್ನ ನಾಮವನ್ನ ಮಹಿಮೆ ಪಡಿಸ್ತಾನೆ. ಯಾವ ಯುದ್ಧ ಮಾಡಿದ್ರಕ್ರ ಅವನು ಹೇಳಿದ್ದೇನು? ಈ ಒಂದು ಯುದ್ಧದಿಂದ ನನ್ನ ದೇವರ ನಾಮ ಮಹಿಮೆ ಹೊಂದುತ್ತದೆ. ಹಲ್ಲೆಲೂಯಾ. ಅವನು ಏನು ಕಾರ್ಯ ಮಾಡಿದ್ರಕ್ರ ಅವನು ಮಾಡಿದಂತ ಕಾರ್ಯಗಳೇನು? ದೇವ್ರಿಗೋಸ್ಕರ ಆಲಯನ ಕಟ್ಟೋದಕ್ಕೋಸ್ಕರ ಅವನು ಸೇರಿಸಿಟ್ಟಂತ ಹಣ ಎಷ್ಟು ಗೊತ್ತಾ? ಇವತ್ತಿನ ದಿವಸ ನೋಡ್ರಿ, ಲಕ್ಷ ಕೋಟಿಗಳು. ಯಾರು ಸೇರಿಸಿರೋದು ಹಣ ಹೇಳ್ರಿ? ದಾವೀದನು ಸೇರಿಸಿದ್ದು. ಬೇರೆ ಸೊಲೊಮೋನ ನಿಂತು ಕಟ್ಟಿಸಿದ ಅಷ್ಟೇ. ಅವನು ಮೇಸ್ತ್ರಿಯಾಗಿ ಅದಕ್ಕೆಲ್ಲಾ ವ್ಯವಸ್ಥೆ ಮಾಡಿದ್ ಯಾರು? ದೇವರಿಗೆ ಗೊತ್ತು, ಇವನ ನಾನು ಅಭಿಷೇಕಿಸಿದ್ರೆ ಇವನು ನನಗೋಸ್ಕರ ಮನೆ ಕಟ್ತಾನೆ ಅಂತ. ಅದಕ್ಕೆ ದೇವರು ಅವನಿಗೆ ವಾಗ್ದಾನ ಮಾಡ್ದ, ನನ್ನ ಮನೆ ಕಟ್ಟೋದಕ್ಕೋಸ್ಕರ ಇಷ್ಟೆಲ್ಲ ಆಸೆ ಪಟ್ಟೆ ಅಲ್ಲ, ನಿನ್ನ ಜೀವಿತ ಕಾಲ ಮಾತ್ರ ಅಲ್ಲ, ಭೂಮಿ ಇರೋ ಗಂಟನ್ನು ನಿನ್ನ ಮನೆಯನ್ನ ನಾನು ಕಟ್ಟುತ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ಅಭಿಷೇಕನೇ ಕಾರ್ಯಗಳು ಮಾಡೋದು. ಅಂತ ಮನುಷ್ಯನನ್ನ ಆಯ್ಕೆ ಮಾಡ್ತಾನೆ. ಆಯ್ಕೆ ಮಾಡೋದು ಮಾತ್ರ ಅಲ್ಲ, ಅವನನ್ನು ಅಭಿಷೇಕಿಸ್ತಾನೆ. ಹಲ್ಲೆಲೂಯಾ. ಅಭಿಷೇಕ ಬಹಳ ಪ್ರಾಮುಖ್ಯವಾದಂಥದ್ದು. ನಿಮ್ಮಲ್ಲಿ ಯಾರಿಗೆ ಅಭಿಷೇಕ ಇಲ್ಲ ಅನ್ಸುತ್ತೋ ಇವತ್ತಿನ ದಿವಸ ಬೇಡ್ಕೊಳ್ರಿ, ಕರ್ತನೇ ನಿನ್ನ ಆತ್ಮನ ಅಭಿಷೇಕ ನನಗೆ ದಯಪಾಲಿಸು. ಲೋಕದಲ್ಲಿ ನಿನ್ನ ಚಿತ್ತ ನನ್ನ ಮುಖಾಂತರವಾಗಿ ನೆರವೇರಲಿ. ಲೋಕದಲ್ಲಿ ನಿನ್ನ ಉದ್ದೇಶಗಳು ನನ್ನ ಮುಖಾಂತರವಾಗಿ ನೆರವೇರಲಿ. ಲೋಕದಲ್ಲಿ ನಾನು ನನ್ನ ಮುಖಾಂತರವಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ನನ್ನನ್ನು ಅಭಿಷೇಕಿಸು. ಹಲ್ಲೆಲೂಯಾ. ದೇವರಾತ್ಮನು ನಿಶ್ಚಯವಾಗಿ ನಿಮ್ಮ ಸಂಗಡ ಮಾತನಾಡಿದ್ದಾನೆ. ಯಾರಿಗೆಲ್ಲ ದೇವರಾತ್ಮನ ಪ್ರಸನ್ನತೆ ಅಭಿಷೇಕ ಬೇಕಂತೀರೋ ನೀವಾಗಿ ಬೇಡ್ಕೊಳ್ರಿ.